ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಇನ್ಸೈಟ್ಸ್ ಆಫೀಸಲ್ಲಿ ಬಹಳ ವಿಶೇಷವಾದ ದಿನ ಇವತ್ತು. ಇವತ್ತು ನಮ್ಮ ಆಫೀಸಲ್ಲಿ ಬಹಳ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ. ಇವತ್ತೇನಾದರೂ ನೀವು ಪ್ರಜಾವಾಣಿ ಅಥವಾ ಕನ್ನಡದ ಯಾವುದೇ ಒಂದು ದಿನಪತ್ರಿಕೆ ಓಪನ್ ಮಾಡಿ ನೋಡಿದರೆ, ಮುಖಪುಟದಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ಮತ್ತು ಒಂದು ವಿಶೇಷ ಸುದ್ದಿ ಬಂದಿದೆ. ಅವ್ರ ಹೆಸರು ಬಸವರಾಜ್ ಕೆಂಪವಾಡ್ ಅಂತಂದು. ಅವರು ಇಡೀ ಭಾರತ ದೇಶಕ್ಕೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅನ್ನೋ ಒಂದು UPSC ಕಂಡಕ್ಟ್ ಮಾಡೋ ಪರೀಕ್ಷೆಯಲ್ಲಿ ಇಡೀ ಭಾರತ ದೇಶಕ್ಕೆ ಮೊದಲನೇ ರ್ಯಾಂಕ್ ತಗೊಂಡಿದ್ದಾರೆ. ಅವರು ನಮ್ಮ ಕನ್ನಡದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಅವರು ಬೆಳಗಾವಿ ಅಥಣಿ ತಾಲೂಕಿನ ಸವದಿಯವರು. ಇವತ್ತು ಅವರನ್ನು ಇಂಟರ್ವ್ಯೂ ಮಾಡುವಂಥ ಯೋಗ ನಮಗೆ ಬಂದಿದೆ. ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ಇಂಟರ್ವ್ಯೂಗೋಸ್ಕರ ಮಾರ್ಗದರ್ಶನ ತಗೊಂಡಿದ್ರು. ಆಪ್ಷನಲ್ ಕೂಡ ಮಾರ್ಗದರ್ಶನ ತಗೊಂಡಿದ್ರು. ನಮ್ಮ ಸಂಸ್ಥೆ ಸ್ಟೂಡೆಂಟ್ ಅನ್ನೋದಕ್ಕೆ ನಮಗೂ ಕೂಡ ಭಾಳ ಹೆಮ್ಮೆ ಆಗ್ತದೆ. ಬಸವರಾಜ್ ಅವರೇ, ವೆಲ್ಕಮ್ ಟು ದಿ ಇಂಟರ್ವ್ಯೂ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇದು ನೀವೇನು ಅಚೀವ್ಮೆಂಟ್ ಮಾಡಿದ್ದೀರಲ್ಲ, ಇದು ಟ್ರೆಮೆಂಡಸ್ ಅಚೀವ್ಮೆಂಟ್ ಇದು. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಯ್ತು ಸರ್. ಫಸ್ಟ್ ರಿಸಲ್ಟ್ ನೋಡಿದವಾಗ ನನ್ನ ಪೊಟೆನ್ಷಿಯಲು, ನನ್ನ ಪ್ಯಾಷನ್ನು ಎರಡು ಒಂದೇ ಲೈನಲ್ಲಿ ಇರೋದಕ್ಕೆ ಇನ್ನೂ ಖುಷಿ ಆಯಿತು. ಸೊ ನೀವು ಟೈಗರ್ ಸೆನ್ಸಸ್ ಮಾಡಿದ್ರಿ, ಆಮೇಲೆ ಗ್ರಾಜುಯೇಷನ್ ಫಾರೆಸ್ಟ್ರಿ ಸಿರ್ಸಿ ಕ್ಯಾಂಪಸ್ಸಿಂದ ಮಾಡಿದ್ದು. ಯಾವ ವರ್ಷ ಪಾಸ್ಔಟ್ ಆಗಿದ್ದು? 23 ಸರ್. 23. ಬಟ್ ನೀವು ಫಾರೆಸ್ಟ್ರಿ ಮಾಡಿದಾಗ ಕೇವಲ BSc ಫಾರೆಸ್ಟ್ರಿ ಮಾಡ್ಬೇಕಂತ ಮಾಡಲಿಲ್ಲ. ನೀವು ಫಾರೆಸ್ಟ್ ಒಳಗೂ ಹೋದ್ರಿ, ಸೆನ್ಸಸ್ಸು ಮಾಡಿದಿರಿ, ಟೈಗರ್ ಎಷ್ಟಿದಾವೆ ನಮ್ಮ ದೇಶದಲ್ಲಿ ಅಂತ ಕೌಂಟ್ ಮಾಡೋ ಒಂದೇನು ಸೆನ್ಸಸ್ ನಡೀತು ಅಲ್ಲಿ. ಆಮೇಲೆ ಹಲವಾರು ಹಾಬಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಇದ್ವಲ್ಲ, ಅನಿಮಲ್ ಬಿಹೇವಿಯರ್. ನಾವು ಎಲ್ಲ ವೈಲ್ಡ್ ಲೈಫ್ ಫಾರೆಸ್ಟ್ ರಿಲೇಟೆಡ್ ಇತ್ತು ಜಾಸ್ತಿ. ಸೊ ಅದು ಇನ್ನೇಟ್ ಎಬಿಲಿಟಿ ಒಂದು ಸ್ವಲ್ಪ ನನ್ನ ಕನ್ಸರ್ವೇಷನ್ ಟವರ್ಡ್ಸ್ ಇತ್ತು ಸರ್. ಅದಕ್ಕೆ ಅಲ್ಲ, ಈ ಆಸಕ್ತಿ ಯಾವ ರೀತಿ ಡೆವಲಪ್ ಆಯಿತು? ನಾನು ಫಸ್ಟ್ ಆಫ್ ಆಲ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೇನೆ ಸರ್. ಸೊ ಸಣ್ಣವಾಗಿದ್ದಾಗಿಂದನೂ ಮನೆಯಲ್ಲಿ ಗಿಡ ಬೆಳೆಸೋದು. ಸೊ ಬೇಸಿಕಲಿ ನಮ್ಮ ಮನೆ ಬಂದುಬಿಟ್ಟು 100 ಮೀಟರ್ಸ್ ಅಷ್ಟೇ ಇರೋದು ಕೃಷ್ಣಾ ನದಿಯಿಂದ. ಸೊ ಎವ್ರಿ ಇಯರ್ ಫ್ಲಡ್ ಆಗುತ್ತೆ. ಸೊ ನಾನು ಎವ್ರಿ ಇಯರ್ ಗಿಡ ನೆಡ್ತೀನಿ, ಎವ್ರಿ ಇಯರ್ ದೇ ವ್ಯಾನಿಷ್. ಸೊ ದೇರ್ ಈಸ್ ಅ ಕನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಫಾದರ್. ಈ ಸೆಡ್, ವೈ ಡು ಯು ಪ್ಲಾಂಟ್ ದಟ್? ಎನಿವೇ ಇಟ್ ವಿಲ್ ಗೋ ಬೈ ದಿ ಫ್ಲಡ್ಸ್. ಬಟ್ ಐ ಡಿಂಟ್ ಸ್ಟಾಪ್. Okay. So now I have something to look back at that journey. Even ಯಾವ್ದಾದ್ರೂ ಗಿಡ ಗಟ್ಟಿ ನಿಂತ್ಕೊಂಡು ಬೆಳೀತದೆ ಸರ್. ಇವಾಗ ಖುಷಿ, ಅದೇ ಖುಷಿ ನನಗೆ. ನಾನು ಸಿರ್ಸಿಲ್ ಫಾರೆಸ್ಟ್ರಿ ಮುಗಿಸಿದ್ದಲ್ಲ, ಸಿರ್ಸಿಲಿ ಮತ್ತೆ ನಮ್ಮ ರೀಜನ್ಗೂ ವೆಜಿಟೇಷನ್ ಜಾಸ್ತಿ ವ್ಯತ್ಯಾಸ ಇದೆ. ಸೊ ಅಲ್ಲಿಂದ ತಗೊಂಡು ಅಲ್ಲಿ ಹೋಗಿ ಬೆಳೆಸಿದ್ದೀನಿ. ಯಾವ ಗಿಡಗಳನ್ನ ಹಾಕಿದ್ರಿ? ರೆಡ್ ಸ್ಯಾಂಡರ್ ಬೆಳೆಸಿದ್ದೀನಿ ಇವಾಗ. ಆಮೇಲೆ ತುಂಬಾ ಈ ಸಿನ್ನಾಮೊಮ್ಮು, ಸ್ಪೈಸು ಎಲ್ಲ ಬೆಳೆಸಿದ್ದೀನಿ. ಬೆಳೀತಿದ್ದಾವೆ ಇವಾಗ. ಅಡಿಕೆನೂ ಹಾಕಿದ್ದೀನಿ ಸಿರ್ಸಿನ ತಗೊಂಡೋಗಿ. ಒಂದು ಬಯಲುಸೀಮೆ ಮಲೆನಾಡಿನ ತಗೊಂಡು ಹಾಕಿದ್ದೀನಿ. ಓಕೆ. ಈ PUC ಫಾರೆಸ್ಟ್ರಿ ಆಸಕ್ತಿಯಿಂದ ತಗೊಂಡಿದ್ದ ಅಥವಾ ಮೆಡಿಕಲಿ ಪ್ರಯತ್ನ ಮಾಡಿ ಆಮೇಲೆ? ಇಲ್ಲ ಸರ್, ನಾನು ಮೆಡಿಕಲಿಗೆ ಪ್ರಯತ್ನ ಮಾಡಲಿಲ್ಲ. ನನಗೆ ಎಕಾಲಜಿ ಅಂತಾನೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಸೊ ಚೈಲ್ಡ್ಹುಡ್ ಡ್ರೀಮ್ ಇದು PUC ಇಂದನೇ? PUC ಇಂದ ಚೈಲ್ಡ್ಹುಡ್ ಡ್ರೀಮು ಬಂದ್ಬಿಟ್ಟು ಸಿವಿಲ್ ಸರ್ವಿಸ್ ಅಂತಾನೆ ಇತ್ತು ಸರ್. ಅದು ವೆನ್ ಐ ಗಾಟ್ PUC ಸೈನ್ಸ್. ಪ್ರೊಫೆಷನ್ ಅಂತ IAS, ಬಟ್ ಆಸಕ್ತಿ ಅಂತ ಫಾರೆಸ್ಟ್ರಿ. ಎನಿವೇ ಇಟ್ಸ್ ಸಿವಿಲ್ ಸರ್ವಿಸ್ ಟು ಸೊಸೈಟಿ. ಬಟ್ ಬರ್ತಾ ಬರ್ತಾ ಸ್ವಲ್ಪ ಟುವರ್ಡ್ಸ್ ಕನ್ಸರ್ವೇಷನ್, ಎಕಾಲಜಿ ಜಾಸ್ತಿ ಆಯ್ತು ಸರ್. ಸೊ ಅದರಿಂದ ಕಾನ್ಷಿಯಸ್ ಆಗಿ CET ರ್ಯಾಂಕು ಚೆನ್ನಾಗಿತ್ತು. ಎಷ್ಟು ಬಂದಿತ್ತು CET ರ್ಯಾಂಕ್? ಅವಾಗ 4000 ಇತ್ತು ಸರ್ ನಂದು. 4000 ಓವರ್ ಆಲ್? ಹಾಂ ಸರ್. ಓಕೆ. ಸೊ 4000 ಇತ್ತು. ಇವೊಂದು 4000 ಇದ್ರು ನನಗೆ 3rd ರೌಂಡಲ್ಲಿ ಸಿಕ್ಕಿದ್ದು ಕಾಲೇಜು. ಸೊ ಭಾಳ ಟಾಪ್ ಡಿಮ್ಯಾಂಡ್ ಇತ್ತು ಅವಾಗ. ಇದು 4000 ಅದಕ್ಕಿಂತ ಪ್ರತ್ಯೇಕ ತರಬೇತಿ ತಗೊಂಡಾಗಿದ್ದ ಅಥವಾ? ಇಲ್ಲ ಸರ್, ಅದು ಕಾಲೇಜಿಂದಾನೇ ಮುಗಿಸ್ಕೊಂಡು ಬಂದಿದ್ದೆ. ಇಲ್ಲಿ PUC ಮಾಡಿದ್ದಲ್ಲಿ? ನಾನು LIT ಅಂತೇಳಿ, ಕಾಲೇಜ್ ಆಫ್ ಸೈನ್ಸ್ LIT. ಗೌರ್ಮೆಂಟ್ ಕಾಲೇಜಾ? ಇಲ್ಲ ಸರ್, ಅಲ್ಲಿ LITನಲ್ಲಿ ಪ್ರೈವೇಟ್. ನನಗೆ ಫ್ರೀ ಕನ್ಸೆಷನ್ ಸಿಕ್ಕಿತ್ತು. ಸೊ ಅಲ್ಲಿ ಮಾಡಿದ್ದೆ. 10th ಮಾಡಿದ್ದಲ್ಲ? SSLC? 10th ಮಾಡಿದ್ದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಳಗವಾಡಿ ಸರ್. ಸೊ ಇವರು ಮೊರಾರ್ಜಿ ದೇಸಾಯಿ ಪ್ರಾಡಕ್ಟ್. ನೈಸ್. ನಾನು ಜವಾಹರ್ ನವೋದಯ ವಿದ್ಯಾಲಯ. ಗೊತ್ತಾಯ್ತು ಸರ್ ನನಗೆ. ಸೊ ಅಲ್ಲಿ ಮೊರಾರ್ಜಿ ದೇಸಾಯಿನಲ್ಲಿ ಹೆಂಗಿತ್ತು ಲೈಫು? ಅಲ್ಲೇ ಎಲ್ಲ ವ್ಯಾಲ್ಯೂಸು ಶೇಪ್ ಆಗಿತ್ತು ಸರ್ ನಂದು. ಇವತ್ತು ಇಲ್ಲಿ ಇದ್ದೀನಂದರೆ ದಟ್ ಇಸ್ ವಾಸ್ ದ ಸ್ಟ್ರಾಂಗ್ ಫೌಂಡೇಶನ್ ದಟ್ ಟೇಕ್ ಮಿ ಟು ದಿ UPSC ಸಿವಿಲ್ ಸರ್ವಿಸ್ ಇಂಟರ್ವ್ಯೂ ಆ್ಯಂಡ್ AR1. ಸೊ ಅಂದರೆ ಈ ಫೌಂಡೇಶನ್ ಅಂದರೆ ಯಾವ ರೀತಿ, ಯಾವ ಯಾವ ವ್ಯಾಲ್ಯೂಗಳಲ್ಲಿ ಡೆವಲಪ್ ಆದವು? ಒಂದು ಥಿಂಕಿಂಗ್ ಎಬಿಲಿಟಿ ಆಗಿರ್ಬೋದು. ಈಗ ಸಿವಿಲ್ ಸರ್ವಿಸ್ ಅಂತ ಬಂದರೆ ನ್ಯೂಸ್ ಪೇಪರ್ ಓದೋದು ಒಂದು ಇನ್ಎಲಿಯನೇಬಲ್ ಪಾರ್ಟ್ ಅಂತೀವಿ ಸರ್. ಸೊ ಆ ವ್ಯಾಲ್ಯೂಸ್ ಎಲ್ಲ ನಂಗೆ ಅಲ್ಲೇ ಇನ್ಕಲ್ಕೇಟ್ ಆಗಿತ್ತು. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗ್ ಎಲ್ಲ ಆಗಲಿ. ಸೊ ದೇ ಆರ್ ನೆಕ್ಸ್ಟ್ ಲೆವೆಲ್ ಅಂತ ಏನು ಹೇಳಿದ್ರೆ ನನಗೆ ಇವಾಗಿನ ಇದು ಅನಿಸಲ್ಲ ಸರ್. ಸೊ ಎಲ್ಲರೂ ಹಂಗೆ ಅಪ್ರಿಷಿಯೇಟ್ ಮಾಡ್ತಿದ್ರು, ಬಟ್ ನಾನು ಅವಾಗ ರೆಕಗ್ನೈಸ್ ಮಾಡಿರಲಿಲ್ಲ ಅದನ್ನು. ಸೊ ಇವಾಗ ಅದು ಒಂದು
ಅಡ್ವಾಂಟೇಜ್ ಓವರ್ ದಿ ಅದರ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಒಂದು 20 ಮಾರ್ಕ್ಸ್ ಅಡ್ವಾಂಟೇಜ್ ಇದೆ. ಮೇನ್ಸ್ ಅಲ್ಲಿ 1750 ಮಾರ್ಕ್ಸ್ UP ಸಿವಿಲ್ ಸರ್ವಿಸ್ ಅಲ್ಲಿ. ಆಮೇಲೆ ಇಲ್ಲಿ ಫಾರೆಸ್ಟ್ ಅಲ್ಲೂ ಕೂಡ ನಾವು ಫುಲ್ ಡಿಸ್ಕ್ರಿಪ್ಟಿವ್ ಬರೆಯೋದ್ರಿಂದ ಹ್ಯಾಂಡ್ ರೈಟಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅದನ್ನ ಅಲ್ಲಿ ಕಲಿಸಿದ್ದಕ್ಕೆ ಬಂದಿರೋದು ಸರ್. ಆಮೇಲೆ ಐ ಥಿಂಕ್ ಇಂಡಿಪೆಂಡೆಂಟ್ ಆಟಿಟ್ಯೂಡ್ ಅಲ್ಲಿ ಎಲ್ಲ ನಮಗೆ ನಾವೇ ನವೋದಯ ಸ್ಕೂಲ್ ನಿಮ್ದೆಲ್ಲ ಒಂದೇ ಅಲ್ಲ, ನಮ್ಮ ಬಟ್ಟೆ ನಾವೇ ತೊಳ್ಕೊಳ್ಳೋದು, ನಮ್ಮ ಸರೌಂಡಿಂಗ್ ನಾವೇ ಕ್ಲೀನ್ ಇಟ್ಕೊಳ್ಳೋದು, ಒಂದು ಡಿಸಿಪ್ಲಿನು, ಕನ್ಸಿಸ್ಟೆನ್ಸಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಅದಕ್ಕೂ ದಿ one aspect of this preparation is discipline and consistency. So that was also thought in that 5-year period, sir. So that was the. ಸೊ ಈಗ ನಿಮ್ದು ಸ್ಕೂಲಿಂಗು PUC ಆಮೇಲೆ ಡಿಗ್ರಿ ಆದ್ಮೇಲೆ ಐ ಥಿಂಕ್ 3 ವರ್ಷ ಆಯ್ತು. 23 ಪಾಸ್ ಔಟ್ ಸರ್. 23 ಪಾಸ್ ಔಟ್, 2 ಇಯರ್ಸ್ ಲೆಕ್ಕ, 2 ವರ್ಷ ಲೆಕ್ಕ ಅಷ್ಟೇನೆ. ಸೊ ಇದು ಫಾರೆಸ್ಟ್ ಸರ್ವಿಸ್ ಮೊದಲನೇ ಅಟೆಂಪ್ಟ್. ಇದು ಸೆಕೆಂಡ್ ಅಟೆಂಪ್ಟ್ ಸರ್. ಇದು ಸೆಕೆಂಡ್ ಅಟೆಂಪ್ಟ್. ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು 24 ಜನವರಿಯಲ್ಲಿ ಸರ್. ಸೊ ಆ ಇಯರ್ ಬಂದು ಒಂದು 5 ತಿಂಗಳ ಓದಿ ಫಿಲಿಮ್ಸ್ ಕೊಟ್ಟೆ. ಸೊ ಎಂಡೆಡ್ ಅಪ್ ಗಾಟ್ 63 ಮಾರ್ಕ್ಸ್ ಇನ್ GS1. ಓಕೆ, ಕಂಬೈನ್ಡ್ ಇತ್ತು ಅದರಲ್ಲಿ ವಿತೌಟ್ ಪ್ರಿಪರೇಷನ್, ಅಂದ್ರೆ 5 ತಿಂಗಳು ಸೆಲ್ಫ್ ಸ್ಟಡಿ ಮಾಡಿ. ಬಟ್ 63 ಒಂದರಲ್ಲಿ 58 ಬಂತು. ಸೊ CSAT ಅಲ್ಲಿ 58 ಎರಡು ಸೇರಿಸಿ 110 ಬಂದಿತ್ತು ಸರ್. ಅದು 24 ಎಕ್ಸಾಮ್ ಅಲ್ಲಿ. 24 ಆಯ್ತು ಸರ್. ಆಮೇಲೆ 25ರಲ್ಲಿ ಎಷ್ಟೆಷ್ಟು ಬಂತು? ನೀವು ಆ ವರ್ಷ ಸಿವಿಲ್ ಸರ್ವಿಸ್ ಮೇನ್ಸು ಬರೆದ್ರಿ? ಆ ವರ್ಷ ಏನೂ ಆಗಲಿಲ್ಲ ಸರ್. ಸೊ ದಟ್ ವಾಸ್ ಅಗೇನ್ ಫ್ರಮ್ ದಿ 0. ಸೊ ಅದಾದ್ಮೇಲೆ ನಾನು ಕರೆಕ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ಇಯರು GS1ನಲ್ಲಿ 120 ಬಂತು ಸರ್ ನಂದು. ಆಮೇಲೆ ಸೊ ಔಟ್ ಆಫ್ 200 120. ಅದು UPSC ಸಿವಿಲ್ ಸರ್ವಿಸ್ ಅಲ್ಲಿ ಫಿಲಿಮ್ಸ್ ಅಲ್ಲಿ 120 ಅಂತಂದ್ರೆ ಅದೊಂಥರ ಹೈಯೆಸ್ಟ್ ಮಾರ್ಕ್ಸ್ ನೋಡಿ. 23 ಫಿಲಿಮ್ಸ್ ಅಲ್ಲ ಫಸ್ಟ್ ಬರ್ದಿದ್ದು? 24 ಫಿಲಿಮ್ಸ್. 24 ಫಸ್ಟ್ ಬರ್ದಿದ್ದು, 25 ಸೆಕೆಂಡ್ ಅಟೆಂಪ್ಟ್. ರೈಟ್. ಸೊ 24ರಲ್ಲಿ 2 ಸೇರಿಸಿ 110 ಬಂದಿರಲಿಲ್ಲ ಸರ್ ಅವಾಗ. 58ರಿಂದ ಡಬಲ್ ಅಲ್ಲ, ಅದಕ್ಕಿಂತ ಜಾಸ್ತಿ ಆಗೋಯ್ತು ಮಾರ್ಕ್ಸ್. ಸೊ ಏನು ಡಿಫ್ರೆನ್ಸು ಈ ಮಾರ್ಕ್ಸು ಡಬಲ್ ಆಗೋದಕ್ಕೆ ಕಾರಣ ಏನು? ಅಂದರೆ ಫಸ್ಟ್ ಟೈಮ್ 5 ತಿಂಗಳ ಓದಿದಾಗ ಸರ್ ನಾನು ಜಾಸ್ತಿ ಬೇಸಿಕ್ ಮೇಲೆ ಭಾಳ ವರ್ಕ್ ಮಾಡಿದ್ದೆ. ಸೊ ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸು, ಆಮೇಲೆ ಹಿಸ್ಟ್ರಿ, ಇದು ನನ್ನ ಕೋರ್ ಫೌಂಡೇಶನ್ ಜೋನ್ ಥ್ರೂಔಟ್ ಮೈ ಎಂಟೈರ್ ಪ್ರಿಪರೇಷನ್, ಇವನ್ ಟು ಅವರ್ ಮೇನ್ಸು, ಪ್ರಿಲಿಮ್ಸ್ ಸರ್. ಅದ್ರ ಮೇಲೆ PYQs ನೋಡಿಕೊಂಡು ಏನೇನು ಬರುತ್ತಲ್ಲ ಅದ್ರ ಮೇಲೆ ವರ್ಕ್ ಮಾಡ್ಕೊಂಡು ಹೋಗಿದ್ದೆ. ಮತ್ತು ನಂದು ಅಡ್ವಾಂಟೇಜ್ ಇನ್ನೊಂದು ಏನಂದರೆ ಫಾರೆಸ್ಟ್ ಡಿಗ್ರಿ. ಈಗ ಫಾರೆಸ್ಟ್ನ ಸಿವಿಲ್ ಸರ್ವಿಸಲ್ಲಿ ಕ್ಲಬ್ ಮಾಡಿರೋದ್ರಿಂದ ಫಾರೆಸ್ಟ್ ಕ್ವಶನ್ಸ್ ಜಾಸ್ತಿ ಬರ್ತವೆ ಸರ್. ಅದೊಂದು ಅಡ್ವಾಂಟೇಜ್ ಇತ್ತು. ಇಕಾಲಜಿ, ಎನ್ವಿರಾನ್ಮೆಂಟು, ಫಾರೆಸ್ಟ್, ಅದೊಂದು ಅಲ್ಲಿ ಕವರ್ ಆಗಿತ್ತು ಸರ್ ನನಗೆ. ಆಮೇಲೆ ಇದ್ರ ಮೇಲೆ ಭಾಳ ವರ್ಕ್ ಮಾಡಿದ್ದೆ. ಏನೇ ಆದರೂ ಈಗ ಟೆಸ್ಟ್ ಸೀರೀಸ್ ಎಲ್ಲ ಭಾಳ ಬರಿತಿದ್ದೆ ಸರ್ ನಾನು. ಬರ್ದವಾಗ ಓಕೆ ಕರೆಂಟ್ ಅಫೇರ್ಸು ಏನೇ ಬಂದ್ರೂ ಅಲ್ಲಿ ಮಿಸ್ಟೇಕ್ ಆದರೆ ಐ ಅಂಡರ್ಸ್ಟ್ಯಾಂಡ್, ಐ ಕ್ಯಾಂಟ್ ಕವರ್ ಆಲ್ ದಿ ಥಿಂಗ್ಸ್ ಅಂತೆ. ಬಟ್ ವೆನ್ ಎವರ್ ದ ಕ್ವಶನ್ ಕಮ್ಸ್ ಆನ್ ದಿ ಬೇಸಿಕ್ ಆಸ್ಪೆಕ್ಟ್ which UPSC has already asked, and there is a chance that UPSC may ask. If I do that wrong, I feel very guilty. So that attitude makes me to jump from 63 to 120. ನಾನೀಗ ಇಲ್ಲಿ ಟೆಸ್ಟ್ ಸೀರೀಸ್ ಎಲ್ಲ ಕೊಟ್ಟವಾಗ ಸೊ ಐ sometimes score 160, 150, but I don't bother about 160, 150. I bother only about basic questions. ಅಲ್ಲಿ ಕರೆಕ್ಟ್ ಇದೆಯೋ ಇಲ್ಲ, ಅದು ಕರೆಕ್ಟ್ ಆಗಬೇಕು. ಸೊ ಆ ಇದ್ರ ಮೇಲೆ ಭಾಳ ವರ್ಕ್ ಮಾಡಿದ್ದೆ ಸರ್ ಲಾಸ್ಟ್ ಟೈಮು. ಸೊ ಈ ಬೇಸಿಕಲಿ ಏನಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದು. ನನ್ನ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ಅದು ಸೊ ಯು ಆರ್ ಮೋರ್ ವರಿಡ್ ನನ್ನ ಬೇಸಿಕ್ಸ್ ಸರಿ ಇದೆಯೋ ಇಲ್ಲ, ಬೇಸಿಕ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಸರಿ ಇದೆಯೋ ಇಲ್ಲ ಅಂತ. ಸೊ ಎಷ್ಟೇ ಟಫ್ ಪೇಪರ್ ಬಂದಿದೆ ಅಂದ್ರೂ ಐ ಫೀಲ್ 50 to 55 ಕ್ವಶನ್ಸ್ ಫ್ರಮ್ ದಿ ಟೆಕ್ಸ್ಟ್ ಬುಕ್. ಕರೆಕ್ಟ್. ಸೊ ಅಲ್ಲಿ ನಾವೇನು ಮಾಡಿಲ್ಲ ಅಂತಂದ್ರೆ ಎಲ್ಲ ಏನ್ ಮಾಡ್ತಾರೆ ಆಸ್ಪಿರೆಂಟ್ಸು, ದೇ ಗೆಟ್ ಕ್ಯಾರಿಡ್ ಅವೇ. ಹೊಸ ಮೆಟೀರಿಯಲ್ ಬರ್ತದೆ, ಟೆಸ್ಟ್, ದೇ ಫರ್ಗೆಟ್ ದಿ ಫೌಂಡೇಶನ್ ಬೇಸಿಕ್ಸ್. ಅದನ್ನ ರಿವಿಷನ್ ಮಾಡಲ್ಲ ಮಲ್ಟಿಪಲ್, ಅಥವಾ ತಪ್ಪುಗಳಿದ್ರೆ ಸರಿ ಮಾಡ್ಕೊಳ್ಳಲ್ಲ. ಅದು ಒಂದು ಮೇಜರ್ ಇದು ಅನಿಸ್ತು ಸರ್ ನನಗೆ. ನಾನು ಅದ್ರ ಮೇಲೆ ಭಾಳ ವರ್ಕ್ ಮಾಡಿದ್ದು. ನಮ್ದು ಟೆಸ್ಟ್ ಕೊಟ್ಟಿದ್ರ ಇನ್ಸೈಟ್ಸ್ ಎಲ್ಲ? ಕೊಟ್ಟಿದ್ದೀನಿ ಸರ್ 2 ಸಲ ಸ್ಟೆಪ್ ಅಪ್. ಇವಾಗ್ಲೂ ಇವತ್ತು ಬರೀಬೇಕಿತ್ತು, ಈ ಕಡೆ ಬಂದಿದ್ದೀನಿ. ಓ, ನಿನ್ನೆ ರಾತ್ರಿ ರಿಸಲ್ಟ್ ಬಂದಿದ್ದು, ಪ್ರಿಪೇರ್ ಆಗಿತ್ತು, ಚೇಂಜ್ ಮಾಡ್ಕೊಂಡೆ ಅಷ್ಟೇ. ಇನ್ಸೈಟ್ಸ್ ಮಾರ್ಕ್ ಟೆಸ್ಟ್ ಈಗ 2 ಆಲ್ರೆಡಿ ಬರ್ದಿದ್ದೀನಿ. ಈಗ ಹೆಂಗ್ ಬರ್ತಾ ಇದೆ ಸ್ಕೋರ್ಸ್ ಎಲ್ಲ? ಅದೇ ಸರ್, ಇವಾಗ 100+ ಇದಾವೆ. ಸೊ ಒಂದು ಹಂತ ರೀಚ್ ಆದ್ಮೇಲೆ ಪ್ರಿಪರೇಷನ್ ಬೇಸಿಕ್ಸ್ ಎಲ್ಲ ಸ್ಟ್ರಾಂಗ್ ಆದ್ಮೇಲೆ ಅದು ಕಂಟಿನ್ಯೂಟಿ ಇತ್ತು ಅಂದ್ರೆ ಸ್ಕೋರ್ ಬರ್ತದೆ. ಹಾ ಸರ್, ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಈಗ ಯಾರೇ ಅವರೇಜ್ ಕ್ಯಾಂಡಿಡೇಟ್ ಅಂತ ಚೆನ್ನಾಗಿ ವರ್ಕ್ ಮಾಡಿದ್ರೆ ಹಿ ವಿಲ್ ಗೆಟ್ 80. ಎಂಥ ಪೇಪರಲ್ಲಿ 80 ತಗೊಂತಾರೆ. ಸೊ ಫ್ರಮ್ 80 to 100 ಬರೋದಿದೆಯಲ್ಲ, ದಟ್ ರಿಕ್ವೈರ್ಸ್ 80% ಆಫ್ ದಿ ಟೈಮ್. ವಿತ್ 20% ಅದರಲ್ಲೂ ಬೇಸಿಕ್ಸ್ ಅಗೇನ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಸರ್. ನಾವು ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ
ಈ ಕರೆಂಟ್ ಅಫೇರ್ಸ್ ಎಲ್ಲ ಹೆಂಗೆ, ಹೌ ಡಿಡ್ ಯು ಪ್ರಿಪೇರ್? ಒಂದು ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ದಿವಸ ಓದ್ತಿದ್ದೆ ಸರ್. ಆಮೇಲೆ ಮಂತ್ಲಿ ಮ್ಯಾಗಝಿನ್ ತಗೊಂತಿದ್ದೆ. ನೋಟ್ಸ್ ಮಾಡಿದ್ರೆ ನ್ಯೂಸ್ ಪೇಪರ್ ಅದಕ್ಕೆ ಮಂತ್ಲಿ ಮ್ಯಾಗಝಿನ್ ತಗೊಂತಿದ್ದೆ ಸರ್. ನ್ಯೂಸ್ ಪೇಪರ್ ಮಂತ್ಲಿ ಮ್ಯಾಗಝಿನ್ ಕಂಬೈನ್ ಮಾಡ್ಕೊಂಡು ಪೂರ್ತಿ ಆ ತರ 3 ತಿಂಗಳ ಪ್ರಿಲಿಮ್ಸ್ ಮಾಡ್ತೀನಿ ಆ ತರ ಮಾಡಿರ್ಲಿಲ್ಲ. ಎವ್ರಿ ಡೇ ಎವ್ರಿ ಮಂತ್ ಪೇಪರ್ ಕೊಟ್ಟರು ಈಗ ಬರಿತೀನಿ ಅನ್ನೋ ತರ ಮಾಡಿದ್ದೆ ಆ ಸಲ. ಆ ತರ ಮಾಡಿದ್ದೆ ಸರ್. ಆಮೇಲೆ ನಿಮ್ದು ಇನ್ನೊಂದು ವಿಶೇಷ ಏನಂದ್ರೆ ಡೆಲ್ಲಿಗೆ ಹೋಗ್ಲಿಲ್ಲ ಹಾ ಸರ್. ಪ್ರಿಪ್ರೇಷನ್ಗೆ ಅಂತಂದು ಫಾರೆಸ್ಟ್ರಿ ಆಯಿತು, ಡೈರೆಕ್ಟ್ ಬೆಂಗಳೂರಿಗೆ ಬಂದು ಯು ಸ್ಟಾರ್ಟೆಡ್ ಸೆಲ್ಫ್ ಸ್ಟಡಿ. ಇಲ್ಲೇನು ಚಂದ್ರ ಲೇಔಟಲ್ಲಿ ಒಂದು ಹಬ್ ಕ್ರಿಯೇಟ್ ಆಗಿದೆ, ಅಲ್ಲಿರೋ ರಿಸೋರ್ಸಸ್ನೆಲ್ಲ ಯೂಸ್ ಮಾಡ್ಕೊಂಡು. ಹಾ ಸರ್. ನಿಮ್ಗೆ ಅನ್ಸುತ್ತಾ ಡೆಲ್ಲಿಗೆ ಹೋಗ್ಬೇಕಂತ? ಇವತ್ತು ಆಲ್ ಇಂಡಿಯಾ ರ್ಯಾಂಕ್ ಒಂದು ತಗೊಂಡ್ರು ನೀವು ಬೆಂಗಳೂರಲ್ಲೇ ಕೂತ್ಕೊಂಡು, ಡೆಲ್ಲಿಗೆ ಹೋಗ್ದಂಗೆ ಯಾವ್ದು ಕೋಚಿಂಗ್ ಇಲ್ದಂಗೆ? ಒಂದು ನಾನು ಆ ಥರ ಏನು ಪೂರ್ತಿ ಕಾನ್ಫಿಡೆನ್ಸ್ ಇಂದ ಸ್ಟಾರ್ಟ್ ಮಾಡಿರಲಿಲ್ಲ ಸರ್. ಅಂದರೆ ನಾನು ವಿದೌಟ್ ಇದನ್ನೇ ಮಾಡ್ತೀನಿ ಅಂತೇಳಿ. ಬಟ್ ಅಗೇನ್ ಇಲ್ಲಿ ಬಂದಮೇಲೆ ಮೆಟೀರಿಯಲ್ ಎಲ್ಲ ಸಿಗ್ತಾ ಇತ್ತು ನನಗೆ. ಈಗಂತೂ ಎಲ್ಲ ಯೂಟ್ಯೂಬು ಆನ್ಲೈನಲ್ಲಿ ಎಲ್ಲ ಅವೈಲೇಬಲ್ ಇದೆ. ಬಟ್ ವಾಟ್ ವಿ ಚೂಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಕ್ಸೆಸಿಬಿಲಿಟಿ ಜಾಸ್ತಿ ಇದೆ. ಅದು ಒಂದು ಯೂಸ್ ರಿಸೋರ್ಸಸ್ ಇವಾಗ ಅದ್ರಲ್ಲಿ ಕರೆಕ್ಟ್ ಆಗಿರೋದನ್ನ ಹುಡುಕಿ. ಅದಕ್ಕೆ ನಮಗೆ PYQs ಮತ್ತೆ ಬೇಸಿಕ್ಸ್. ಐ ಥಿಂಕ್ PYQ NCERT ಬುಕ್ಸ್ ಬೈಬಲ್ ಮುಗೀತು ಸರ್. PYQs NCERT ಮಾಡಿದ್ರೆ ಐ ಸಜೆಸ್ಟ್ ನೋ ಅದರ್ ಥಿಂಗ್ ಫಾರ್ UPSC ಪ್ರಿಪರೇಷನ್. ಇನ್ಫ್ಯಾಕ್ಟ್ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದೆ, ನಾನು 5 ಮಸ್ಟ್ ಥಿಂಗ್ಸ್ ಟು ಡೂ ಅಂತಂದು. ಮೈ ವೆರಿ ಫಸ್ಟ್ ಪಾಯಿಂಟ್ ವಾಸ್ ಇದು, ಗೋ ಬ್ಯಾಕ್ ಟು ಬೇಸಿಕ್ಸ್. ಈಗ ಏನಿದೆಯಲ್ಲ ಏನೇನೋ ಓದ್ಬೇಕು ಹೋಗ್ಬೇಡ್ರಿ ಹೊಸದ್ನೆಲ್ಲ, ಬೇಸಿಕ್ಸ್ನ ಸ್ಟ್ರೆಂಥನ್ ಮಾಡಿ. ಆಮೇಲೆ PYQ NCERT ಗೈಡ್ ಅದನ್ನಿಲ್ದೆ ಏನು ಮಾಡ್ಕೊಂಡು ಹೋದ್ರು. ಅದು ಈ ಆಸ್ಪಿರೆಂಟ್ ಮೈಂಡ್ ಅಲ್ಲಿ ಯಾಕೆ ಬರ್ತದ ಅಂತ ಗೊತ್ತಿಲ್ಲ ನನಗೆ. ಅದು ಇನ್ಸೆಕ್ಯೂರಿಟಿನೋ, ಫಿಯರ್, ಫೋಮೋ ಅಂತ ಏನೋ ಇದೆಯಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತಂದು. ಅದು ಒಂದು ಜಾಸ್ತಿ ಆಗಿದೆ. ಅದು ರಿಸೋರ್ಸ್ ಅವೈಲಬಿಲಿಟಿ ಜಾಸ್ತಿ ಇರೋದ್ರಿಂದ ಇದನ್ನು ಟ್ರೈ ಮಾಡ್ತಾರೆ, ಅದನ್ನು ಟ್ರೈ ಮಾಡ್ತಾರೆ. ಇಟ್ ಆಲ್ ಬಿಕಮ್ ಸೂಪರ್ಫಿಷಿಯಲ್, ಡೀಪನ್ ಆಗೋದೇ ಇಲ್ಲ. ಒಂದಕ್ಕೆ ಸ್ಟಿಕ್ ಆಗ್ಬೇಕು ಸರ್. ಈಗ ಯಾವುದೇ ಕರೆಂಟ್ ಅಫೇರ್ಸ್ ನಾವು ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಸ್ಟಿಕ್ ಆಗ್ಬೇಕು. ಈಗ ಎಷ್ಟು ಇನ್ಸ್ಟಿಟ್ಯೂಷನ್ ಇದಾವೆ, ಎಲ್ಲರೂ ಒನ್ ಆರ್ ದಿ ಅದರ್ ನ್ಯೂ ಆಸ್ಪೆಕ್ಟ್ ಎಲ್ಲದರಲ್ಲೂ ಇರುತ್ತೆ. ಎಲ್ಲ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಸೇಮ್ ಕರೆಂಟ್ ಅಫೇರ್ಸ್, ಸೇಮ್ ಇಕಾನಮಿನೇ, ಸೇಮ್ ಹಿಸ್ಟ್ರಿನೇ. ಒಂದಕ್ಕೆ ರಿಲೈ ಆಗಿ ಒಂದೇ ಕಡೆ ಗುಂಡಿ ತೋಡಿದ್ರೆ ನೀರು ಸಿಗ್ತದಂತೆ. ನಾನು 10 ಕಡೆ ಹುಡುಕೋದಕ್ಕಿಂತ ಇದು ಟೈಮ್ಲೆಸ್ ವಿಸ್ಡಮ್ ಇದು. ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಲಾಸ್ಟ್ ಇಯರ್ ನೀವು IAS ಸಿವಿಲ್ ಸರ್ವಿಸ್ ಮೇನ್ಸು ಬರೆದ್ರಿ. ನನಗನ್ಸ್ತದೆ ನೀವು ಇಂಟ್ರೂನಲ್ಲಿ ನರ್ವಸ್ ಆಗಿದಂಗೆ ಚೆನ್ನಾಗಿ ಮಾರ್ಕ್ಸ್ ತೆಗೆದುಬಿಟ್ಟಿದ್ರೆ ಅಲ್ಲೂ ಟಾಪ್ 10 ಟಾಪ್ 100 200 ಬರ್ತಿತ್ತೇನೆ. ಟಾಪ್ 200 ಅಂತೂ ಬರ್ತಾ ಇತ್ತು 100%. ಸರ್, ಇಫ್ ಐ ಬಿಲೀವ್ಡ್ ಮೈ ಕಾನ್ಫಿಡೆನ್ಸ್ ಫಾರ್ ಅಬೌಟ್ ಸಿವಿಲ್ ಸರ್ವಿಸಸ್, ಐ ಕುಡ್ ಹ್ಯಾವ್ ವಿನ್ ದ ಟಾಪ್ 100, ನೋ ಡೌಟ್. ಕರೆಕ್ಟ್. ಸೊ ಬಸವರಾಜ್ ಅವರು ಹೋದ ವರ್ಷ 2 ಕ್ಲಿಯರ್ ಮಾಡಿದ್ರು. ಪ್ರಿಲಿಮಿನರಿ ಎಕ್ಸಾಮು IASಗೆ ಒಂದೇ ಇರ್ತದೆ. ಫಾರೆಸ್ಟ್ ಸರ್ವಿಸು ಕ್ಲಿಯರ್ ಆಯಿತು, ಆಮೇಲೆ UPSC ಸಿವಿಲ್ ಸರ್ವಿಸು ಕ್ಲಿಯರ್ ಆಯಿತು. IAS ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಬರೆದ್ರು. ಆ ವರ್ಷ ಅವರು ನನಗನ್ಸುತ್ತೆ ನೀವು ಜಿಯಾಲಜಿ ಸಬ್ಜೆಕ್ಟಲ್ಲಿ ಇಡೀ ದೇಶಕ್ಕೆ ಹೈಯೆಸ್ಟ್ ಅನ್ಸುತ್ತೆ, 293. ಇದು ಸೆಕೆಂಡ್ ಹೈಯೆಸ್ಟ್. ಆಮೇಲೆ essay ಪೇಪರಲ್ಲಿ 125ನ ಸ್ಕೋರ್ ಮಾಡಿದರು. ಆ್ಯಂಡ್ ಎಥಿಕ್ಸಲ್ಲಿ ಕಡಿಮೆ ಆಯಿತು. ಇದು ಏನಂತಂದರೆ ಮೇನ್ಸಲ್ಲಿ 100 ಮಾರ್ಕ್ಸ್ ಬಿಟ್ಟು. ಯಾಕೆ ಫಸ್ಟ್ ಮೇನ್ಸ್ ಆಗಿತ್ತು, ನೀವು ಸ್ಪೀಡ್ ಇರಲಿಲ್ಲ ಅನ್ಸುತ್ತೆ ಸ್ವಲ್ಪ, ರೈಟಿಂಗ್ ಸ್ಪೀಡು. ಸೊ 100 ಮಾರ್ಕ್ಸ್ ಬಿಟ್ಟು ಬಂತಂದರೆ ಲೈಕ್ ದಟ್ ವಾಸ್ 768 ಸರ್. 768 ನಿಮ್ಮದು ಮೇನ್ಸ್ ಮಾರ್ಕ್ಸ್ ಬಂದಿದ್ದು. ದಟ್ಸ್ ಅ ವೆರಿ ಗುಡ್ ಸ್ಕೋರ್. OBCನಲ್ಲಿ ಕಟ್ ಆಫ್ಗಿಂತ ಒಂದು 50 ಮಾರ್ಕ್ಸ್ ಜಾಸ್ತಿ. ಸೊ ಇಂಟ್ರೂನಲ್ಲಿ ಐ ಲವ್ ಯು 143. ಯಾಕೆ 143 ಅಂತ ಅನ್ಸುತ್ತೆ ನಿಮಗೆ? ಎಸ್ ಸರ್, ಐ ಸೆಡ್ I analyzed retrospectively, so I feel I possessed everything except self-confidence. ಫಸ್ಟ್ ಇಂಟರ್ವ್ಯೂ ಅದ ಸೆಟಪ್. ಯಾಕಂದ್ರೆ ನಿಮ್ಗೆ ಇಲ್ಲಿ ನಾನು 2 ಮಾರ್ಕ್ ಮಾಡಿದ್ದೆ, ಮಾರ್ಕ್ ಇಂಟರ್ವ್ಯೂ ಮಾಡಿದ್ದೆ ನಿಮಗೆ. ನಿಮ್ಮ ಡ್ಯಾಪ್ ನೆನಪಿದೆ ನನಗೆ, ಟೈಗರ್ ಸೆನ್ಸಸ್ಸು, ಫಾರೆಸ್ಟ್ ರಿಲೇಟೆಡ್ ಅಲ್ಲ, ಡೊಮೈನ್ ನಾಲೆಜು ಅಂತ ಬಂದಾಗ ಎಕ್ಸೆಪ್ಷನಲಿ ಡೆಪ್ತ್ ಇತ್ತು. ಆ್ಯಂಡ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಇಂಟರ್ವ್ಯೂ ಹಿಂಗೋಯ್ತು ಅಂತಂದರೆ ಆ ಒಂದು ಡೈರೆಕ್ಷನಲ್ಲಿ ನಿಮಗೆ 190+ 200 ಬರ್ತದೆ ಅಂತಂದ್ಬಿಟ್ಟು. ಅಲ್ಲಿ ಆ ರೀತಿ ಕ್ವಶನ್ಸ್ ಬರಲಿಲ್ವಾ ನಿಮ್ಮ ಫಾರೆಸ್ಟ್ ರಿಲೇಟೆಡ್, ಹಾಬೀಸ್ ರಿಲೇಟೆಡ್? ಬಂತು, ಬಟ್ ಅಗೇನ್ ಆನ್ಸರ್ ಚೆನ್ನಾಗಿ ಮಾಡಿದೆ. ಬಟ್ ದಟ್ ಕಾನ್ಫಿಡೆನ್ಸ್ ಡಿಡ್ಂಟ್ ರಿಫ್ಲೆಕ್ಟ್ ಆನ್ ದಟ್ ಡೇ ಟು ದಿ ಬೋರ್ಡ್. ನೀವು ನಮ್ಮ ಆಡಿಯನ್ಸ್ಗೆ ಹೇಳ್ತೀರಿ ಯಾಕೆ ನರ್ವಸ್ ಆದ್ರಿ ಅಂತ? ಯಾಕಂದ್ರೆ ಎಷ್ಟೊಂದು ಜನ ಅವರು ಇಂಟರ್ವ್ಯೂ ಕೊಡಕ್ಕೆ ಹೋಗ್ತಾರೆ. ಆ್ಯಂಡ್ ಹೌ ವಿ ಕ್ಯಾನ್ ಓವರ್ಕಮ್ ದಿ ನರ್ವಸ್ನೆಸ್. ರಿಸಲ್ಟ್ ಬರ್ಡನ್ನ ಕ್ಯಾರಿ ಮಾಡ್ಕೊಂಡು ಹೋಗಿದ್ದೆ ಅನ್ಸುತ್ತೆ ಸರ್. ರಿಸಲ್ಟ್ ಆಗಿಲ್ಲ ಅಂದ್ರೆ ಹೆಂಗೆ ಅಂತೇಳಿ. ಅಂದ್ರೆ ಯು ಥಾಟ್ ಅಬೌಟ್ ಔಟ್ಕಮ್. ಅದು ದೊಡ್ಡ ಇದಾಗಿದ್ದು, ಇಶ್ಯೂ ಆಗಿತ್ತು ಸರ್. ಅದರ್ವೈಸ್ ಕಾನ್ಫಿಡೆನ್ಸ್ ಇಂದ ವಿದೌಟ್ ರಿಸಲ್ಟ್ ಬಗ್ಗೆ ವರಿ ಮಾಡದೆ ಹೋಗಿದ್ದು, ಇಲ್ಲಿ ಪರ್ಫಾರ್ಮ್ ಮಾಡಿದಷ್ಟು ಫ್ಲೋನಲ್ಲಿ ಹೋಗ್ಬಿಟ್ಟಿದ್ರೆ ಎಸ್ ಸರ್, ಐ ಕುಡ್ ಗೆಟ್ 1
90. ಆರಾಮಾಗಿ ಬರೋದು 190+, ಯಾಕಂದರೆ ಸ್ಟ್ರಾಂಗ್ ಇತ್ತು ನಾಲೆಜ್ ಎಲ್ಲ. ಸೊ ಇವಾಗ ಇಂಟರ್ವ್ಯೂ ಆಯಿತು, ರಿಸಲ್ಟು ಬಂತು, ಅಂದರೆ UPSC ಸಿವಿಲ್ ಸರ್ವಿಸ್ ಆಗಲಿಲ್ಲ. ಈಗ ಇದನ್ನು ಅಫೆಕ್ಟ್ ಮಾಡಲಿಲ್ವಾ ಮೇನ್ಸ್ನ ಪ್ಲಸ್ ಇದು ಮೇನ್ಸ್ ಮೇನ್ಸ್ ಆಗೋಗಿತ್ತು, ಸಾರಿ ಇಂಟರ್ವ್ಯೂನ. ಸೊ ಇದಕ್ಕೆ ಇಂಟರ್ವ್ಯೂ ಗೊತ್ತಾಗಿತ್ತು, ಸೊ ವೇರ್ ಐ ಹ್ಯಾವ್ ಡಿಡ್ ಮಿಸ್ಟೇಕ್ ಅಂತ ಹೇಳಿ. ಸೊ ಅದಕ್ಕೆ ಪ್ರಿಪ್ರೇಷನ್ ಸೇಮ್ ಅದೇ UPSC ಬಿಲ್ಡಿಂಗ್ಗೆ ಹೋದ್ರಿ ಎರಡನೇ ಇಂಟರ್ವ್ಯೂ ಕೊಡೋಕ್ಕೆ. ಈ ಸರಿ ಹೆಂಗಿತ್ತು ಮೈಂಡ್ ಸೆಟ್? ಈ ಸಲ ಏನು ಫುಲ್ ಕಾನ್ಫಿಡೆನ್ಸ್ ಚಿಲ್ಲಾಗಿ ಹೋಗಿದ್ದೆ. ಈ ಸಲ ಆಗಲ್ಲ. ಸೊ ಐ ಹ್ಯಾವ್ ಡನ್ ಗುಡ್ ಅಟ್ ಸಿವಿಲ್ ಸರ್ವಿಸಸ್. ಸೊ ಐ ವಿಲ್ ಡೆಫಿನೆಟ್ಲಿ ಡೂ, ಆ್ಯಂಡ್ ಮೈ ಪೊಟೆನ್ಷಿಯಲ್ ಆಲ್ಸೋ ಲೈಸ್ ಇನ್ ದಿಸ್ ಫೀಲ್ಡ್. ಸೊ ಐ ಬಿಲೀವ್ಡ್ ಮೈ ಸೆಲ್ಫ್, ಆ್ಯಂಡ್ ಐ ಫೆಲ್ಟ್ ಐ ಆಮ್ at par with all other candidates. That was earlier, I am very underconfident of myself. ಸೊ ಆ ಥಿಂಗ್ ಇಲ್ಲಿ ಡಿಫ್ರೆನ್ಸ್ ಮಾಡಿದ್ರು, ಕಾನ್ಫಿಡೆನ್ಸ್. ಯಾರಾದ್ರೂ ನಾಳೆ ಫಸ್ಟ್ ಟೈಮ್ UPSC ಇಂಟರ್ವ್ಯೂ ಕೊಡ್ತಾರಂದ್ರೆ ಅವ್ರು ಹೆಂಗೆ ಕಾನ್ಫಿಡೆಂಟ್ ಆಗಿ ಕೊಡಬೇಕು ಅಕಾರ್ಡಿಂಗ್ ಟು ಯುವರ್ ಎಕ್ಸ್ಪೀರಿಯನ್ಸ್? ಈಗ ಹಿಂಗಾಯ್ತಲ್ಲ, ನಿಮ್ಗೆ ಏನಾದರೂ ಕಿವಿ ಮಾತು ಹೇಳೋದಿದ್ರೆ? ಒಂದು ಬೋರ್ಡ್ ಈಸ್ ವೆರಿ ವೆರಿ ಕಾರ್ಡಿಯಲ್ ಸರ್. ಅವ್ರು ಯಾವುದು ಟೈಮಲ್ಲಿ ಇಂಟ್ರಪ್ಟ್ ಮಾಡಲ್ಲ, ಸೊ ಅರೋಗಂಟ್ ಇರಲ್ಲ. ಸೊ ಆ ಕಡೆಯಿಂದ ಇಶ್ಯೂ ಇರಲಿಲ್ಲ, ನಾನು ಆನೆಸ್ಟಾಗಿ ಹೇಳ್ತೀನಿ. ಸೊ ಒಂದು ಐ ಗಾಟ್ ವೆರಿ ಲೆಸ್ ಮ್ಯಾಕ್ಸ್, ಐ ಆಮ್ ಆನೆಸ್ಟ್. ಅವ್ರ ಕಡೆಯಿಂದ ಏನೂ ಇಲ್ಲ, ಸೊ ನಮ್ಮ ಕಡೆಯಿಂದನೇ. ಸೊ ಎಕ್ಸ್ಪ್ರೆಸ್ ಅವರ್ ಸೆಲ್ಫ್, ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ದೇ ವಿಲ್ ಡಿಸೈಡ್, ಬಟ್ ಎಕ್ಸ್ಪ್ರೆಸ್ ಅವರ್ ಸೆಲ್ಫ್ ವಿತ್ ವೆರಿ ಕಾನ್ಫಿಡೆನ್ಸ್. ನಾವು ರಾಂಗ್ ಆನ್ಸರ್ ಕೊಟ್ಟಿದ್ರು ಓಕೆ, ಬಟ್ ಅಗೇನ್ ಆನೆಸ್ಟ್ ಇರಬೇಕು. ಲೈ ಹೇಳೋದಕ್ಕೂ ರಾಂಗ್ ಹೇಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ರಾಂಗ್ ಇದ್ರೂ ದೇ ವಿಲ್ ಅಪ್ರಿಷಿಯೇಟ್, ಬಟ್ ಲೈನ್ ಅಪ್ರಿಷಿಯೇಟ್ ಮಾಡಲ್ಲ. ಬಾಟಮಿಗೆ ಹೋಗ್ಬಿಡ್ತದೆ ತಪ್ಪು ಸುಳ್ಳು ಹೇಳಿದ್ರೆ. ಎಸ್ ಸರ್, ದೇ ವಿಲ್ ಫೈಂಡ್ ಔಟ್ ಅವರ್ ಲೈಸ್. ಕರೆಕ್ಟ್. ಆಮೇಲೆ ಸ್ವಲ್ಪ ಆಂಕ್ಷಿಯಸ್ ಅಂದರೆ ಐ ಮೀನ್ ನರ್ವಸ್ ಆದ್ರೂ ಕಡಿಮೆ ಕೊಟ್ಬಿಡ್ತಾರೆ. ಕಾನ್ಫಿಡೆಂಟ್ ಆಗೂ ಇರಬೇಕು. ಆನೆಸ್ಟಿ, ಕಾನ್ಫಿಡೆನ್ಸ್ ಎರಡು ಕಾಂಬಿನೇಷನ್. ಆಲ್ರೆಡಿ ಟೆಸ್ಟೆಡ್ ಇನ್ ದ ಮೇನ್ ಸೆಟ್. ಅಗೇನ್ ವಿ ಆರ್ ಶೋಯಿಂಗ್ ನಾಲೆಜ್ ಅಂದರೆ ಅದು ಸ್ವಲ್ಪ ಬ್ಯಾಕ್ ಫೈರ್ ಆಗುತ್ತೆ. ಸೊ ಒಂದು ಇಂಟರ್ವ್ಯೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು, ನಮ್ಮ ಮೇಲೆ ನಂಬಿಕೆ ಇಟ್ಕೊಬೇಕು. ನಾನು ಆನೆಸ್ಟ್ ಆಗಿರ್ತೀನಿ. ಆ್ಯಂಡ್ ಬಟ್ ನೀವು ಹೇಳಿದ್ರಾಗಲೇ ಈ ಫಿಯರ್ ಆಫ್ ಫೇಲ್ಯೂರ್ ಅಂದರೆ ರಿಸಲ್ಟ್ ಬರಲಿಲ್ಲ ಅಂದರೆ ಅದನ್ನ ಹೆಂಗೆ ಓವರ್ಕಮ್ ಮಾಡೋದು? ಈ ಎಕ್ಸಾಮ್ ಚೂಸ್ ಮಾಡಿದವಾಗಲೇ ಫಸ್ಟ್ ಆಫ್ ಆಲ್ ನಾವು ಒಂದು ಹಂತಕ್ಕೆ ಇದ್ದು ಒಂದು ವೆರಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿರ್ತೀವಿ. ಸೊ ಸ್ಟ್ಯಾಂಡಿಂಗ್ ಬೈ ದಟ್ ಡಿಸಿಷನ್, ಇಟ್ ಮೇ ಗೋ ಅಟ್ ದ ಎಂಡ್ ಆಫ್ ದಿ ಡೇ, ಇಟ್ ಮೇ ಗೋ ಐದರ್ ವೇ. ಸೊ ಅದ್ರ ಬಗ್ಗೆ ಥಿಂಕ್ ಮಾಡಕ್ಕೆ ಹೋಗ್ಬಾರ್ದು. ನಾವು ಇಲ್ಲಿ ಮಾಡಿರೋದು ಪ್ರೊಸೆಸ್ ಮೇಲೆ ಜಾಸ್ತಿ ಇದು ಮಾಡಬೇಕು. ಸೊ ವೆನ್ ವಿ ಫೋಕಸ್ ಆನ್ ಪ್ರೊಸೆಸ್, ದಟ್ ವಿಲ್ ಅಲ್ಟಿಮೇಟ್ಲಿ ಸಮ್ ಆರ್ ದಿ ಅದರ್ ಟೈಮ್ ರಿಸಲ್ಟ್ ಬಂದೇ ಬರುತ್ತೆ ಅನ್ಸುತ್ತೆ. ಕರೆಕ್ಟ್. ಸೊ ಆ ಪ್ರಾಸೆಸ್ಸಲ್ಲಿ ನಾವು ಫೋಕಸ್ಡ್ ಆದರೆ ಆಟೋಮೆಟಿಕಲಿ ಆ್ಯಡ್ಸ್ ಅಪ್ ಅದು. ದಟ್ ರಿಸಲ್ಟ್ ಬರೋದು ಒಂದು ಮೂಮೆಂಟರಿ ಚೇಂಜ್ ಅನ್ಸುತ್ತೆ ನನಗೆ. ಅದರ ಎಫೆಕ್ಟ್ ಅಷ್ಟೇ, ರಿಸಲ್ಟ್ ಅಷ್ಟೇ ಅದು. ಸೊ ಈ ಪ್ರೊಸೆಸ್ಸನ್ನು ಬಿಲೀವ್ ಮಾಡಿ ಕರೆಕ್ಟಾಗಿ ಮುಗಿಸಿದ್ರೆ ಸಿಗುತ್ತೆ ಸರ್. ಇಲ್ಲಿ ಅದೇ ನಾನು ಒಂದೆರಡು ಮಾರ್ಕ್ ಇಂಟರ್ವ್ಯೂ ಮಾಡಿದ್ದೆ, ಅದು ಡಿಡ್ ಇಟ್ ಹೆಲ್ಪ್ ಏನಾದರೂ? ಎಸ್ ಸರ್, ದಟ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ ಫಾರ್ ಬೋತ್ ಇಂಟರ್ವ್ಯೂ. I did well here, I honestly. ಕರೆಕ್ಟ್, ಚೆನ್ನಾಗಿತ್ತು. ಇವನ್ ಐ ಅಪ್ರಿಷಿಯೇಟೆಡ್ ಯುವರ್ ನಾಲೆಜ್. ಬಟ್ ಅಗೇನ್ ಆನ್ ದಟ್ ಡೇ ಇಟ್ ಶುಡ್ ರಿಫ್ಲೆಕ್ಟ್. ಬಟ್ ನನಗನ್ಸುತ್ತೆ ಈಗ ಫಾರೆಸ್ಟ್ ಸರ್ವಿಸಲ್ಲಿ ಆರಾಮಾಗಿ ನಿಮ್ಮದು 210 ಬಿಕಾಸ್ ಆಲ್ ಇಂಡಿಯಾ ರ್ಯಾಂಕ್ 1 ನಾವು ಮಾತಾಡ್ತಿರೋದು. ಆಲ್ ಇಂಡಿಯಾ ರ್ಯಾಂಕ್ 1 ಅಂದರೆ ಎಷ್ಟು ಜನ ಬರೀತಾರೆ ಫಾರೆಸ್ಟ್ ಸರ್ವಿಸು ಅಂದಾಜು? ಒಂದು 5 ಲಕ್ಷ ಜನ ಫಿಲಿಮ್ಸ್ಗೆ ಅಪ್ಲೈ ಮಾಡ್ತಾರೆ. ಆಮೇಲೆ ಸೆಲೆಕ್ಟ್ ಆಗೋದು ಮೇನ್ಸಿಗೆ 2000 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗ್ತಾರೆ ಸರ್. ಆಮೇಲೆ 1000 ಜನ ಮೇನ್ಸಿಗೆ ಬರೆದಿದ್ರು. ಆಮೇಲೆ 369 ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ. ಸ್ವಲ್ಪ ಕಟ್ ನೋಡಿ, 5 ಲಕ್ಷ ಜನ ಪ್ರಿಲಿಮಿನರಿ ಬರೀತಾರೆ, ಅದರಲ್ಲಿ ನೀವು 2000 ಫಿಲ್ಟರ್ ಆಗಬೇಕು. ಆಮೇಲೆ ಅದರಲ್ಲಿ ಇಂಟರ್ವ್ಯೂ ಕರೆದ್ರು 1000. ಮೇನ್ಸಿಗೆ 1000 ಸರ್, 369 ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್. 369 ಇಂಟರ್ವ್ಯೂ ಕ್ಯಾಂಡಿಡೇಟು. ಆ್ಯಂಡ್ ದೆನ್ ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಬರೋದಂದರೆ ರಿಯಲಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಾವು ಈ ಪ್ರೊಸೆಸಲ್ಲಿ ನೋಡಿದ್ದೀವಿ, ಅದು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಅದು. ಆಮೇಲೆ ಯು ಕ್ಯಾನ್ ಆ್ಯಕ್ಚುಲಿ ರೆಪ್ಲಿಕೇಟ್ ಇದನ್ನು. ನಾಳೆ IASನು ಎಕ್ಸಾಮ್ ಬರೀರಿ ನೀವು. ಐ ಥಿಂಕ್ ಬರೀತಾ ಇದ್ದೀರಿ, ಹೇಳಿದ್ರಲ್ಲ ಆಗಲೇ ಫಿಲಿಮ್ಸ್ ಕೊಡ್ತೀನಿ ಅಂತ. ಅಲ್ಲೂ ಕೂಡ ನಿಮಗೆ ಟಾಪ್ 10 ಆಲ್ ಇಂಡಿಯಾ ರ್ಯಾಂಕ್ 1 ಬರಲಿ. ನಮ್ಮ ಕರ್ನಾಟಕಕ್ಕೆ ಮತ್ತೊಂದು ಆಲ್ ಇಂಡಿಯಾ ರ್ಯಾಂಕ್ ಬಂದರೆ ಹಲವಾರು ಯೂತ್, ಯಾಕಂದರೆ ನೀವು ಅಥಣಿ ಸೌದಿಯಿಂದ ಬಂದಿರೋಂಥದ್ದು, ಒಂದು ಆ ಥರ ಬ್ಯಾಕ್ವರ್ಡ್ ರೀಜನ್ನು, ಆಮೇಲೆ ಆ ಒಂದು ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ಇಡೀ ಕರ್ನಾಟಕದವ್ರಿಗೆ ಇನ್ನೂ ಇನ್ಸ್ಪಿರೇಷನ್ನು. ಅಲ್ಲಿವರೆಗಂತೂ ಇನ್ನೂ ಭರ್ಜರಿ ಇನ್ಸ್ಪಿರೇಷನ್. ರಿಪ್ರೆಸೆಂಟ್ ಸಮಥಿಂಗ್ ವಿಚ್ ಐ ವೆರಿ ಅಸೋಸಿಯೇಟೆಡ್ ವಿತ್. ಸೊ ಕರ್ನಾಟಕ ರಿಪ್ರೆಸೆಂಟ್ ಮಾಡ್ತಿದ್ದೀನಿ ಅಂತಂದರೆ ನನಗೂ ಸ್ವಲ್ಪ ಹೆಮ್ಮೆ ಇರುತ್ತೆ. ನಮ್ಮ ಸ್ಕೂಲ್ನ ರಿಪ್ರೆಸೆಂಟ್ ಮಾಡ್ತೀನಿ, ನಮಗೆ ಗೊತ್ತಿರೋರು ಇನ್ಸ್ಟಿಟ್ಯೂಟ್ ನಾನು ರಿಪ್ರೆಸೆಂಟ್ ಮಾಡ್ತೀನಿ ಅಂದರೆ ನಾನು ಫೀಲ್ ಪ್ರೌಡ್ ಆಗ್ತದೆ ಸರ್ ನನಗೆ. ಟೀಚರ್ ಸರ್ ಫೋನ್ ಮಾಡಿದ್ರ? ಎಸ್ ಸರ್, ಮಾಡ್ತಿದ್ದಾರೆ. ಎಲ್ಲರೂ ಖುಷಿ ಆಗಿದ್ದಾರೆ ಮೊರಾರ್ಜಿ ಸ್ಕೂಲಿಂದ ಎಲ್ಲ. ಎಸ್ ಸರ್, I think they'll be the proudest. Yes, they are the one to cultivate these kind of
values that are required for public service. So ಇವಾಗ ಈಗ ಹೆಂಗಿದೆ ಮೈಂಡ್ ಸೆಟ್ ಅದು ರಿಸಲ್ಟ್ ಎಲ್ಲ ಬಂತು ಕೆಲವೊಂದ್ಸರಿ ಏನಾಗ್ತದೆ ಈಗ ನೆಕ್ಸ್ಟ್ ಎಕ್ಸಾಮ್ ಇದೆ ಇನ್ನೊಂದು 10 ದಿನ 10-15 ದಿನ ಇದೆ. 9 ದಿನ ಇದೆ ಎಕ್ಸಾಮ್ ಇದೆ UPSC ಪ್ರಿಲಿಮ್ಸು ಬಟ್ ಯು ಆರ್ ಆಲ್ರೆಡಿ ಪ್ರಿಪೇರ್ಡ್. ಎಸ್ ಸರ್, ಇವಾಗ ಅದೇ ಒಂದ್ಸಲ ಇಂಟರ್ವ್ಯೂ ಕೊಟ್ಟು ರಿಸಲ್ಟ್ ಬಂದ್ಮೇಲೆ ಸೊ ದಟ್ ಬಿಕಮ್ಸ್ ಪಾರ್ಟ್ ನೆಕ್ಸ್ಟ್ ಇದು ಕಾನ್ಫಿಡೆನ್ಸ್ ಆ್ಯಡ್ ಮಾಡ್ತದಲ್ಲ. ಆ್ಯಡ್ ಅಷ್ಟೇ ಮಾಡಿದೆ ಸರ್. ಸೊ ಪ್ರೊಸೆಸ್ನ ಇವಾಗ ಕಂಟಿನ್ಯೂ ಮಾಡ್ತಾನೆ ಇರಬೇಕು ಅಂಟಿಲ್ ದ PDF ಅಲ್ಲಿ ಹೆಸರು ಬರೋ ತನಕನು. ಸೊ ಆ ಪ್ರೊಸೆಸ್ಸಲ್ಲೇ ಇದ್ದೀನಿ ಸರ್ ನಾನು ಇವಾಗ. ಸೊ ಈಗಿರೋ ಕಾನ್ಫಿಡೆನ್ಸಿಗೆ ಇಟ್ ಆ್ಯಡ್ಸ್ ಅಪ್. ಇಲ್ಲಿ ಬಂದಿರೋವಂಥದ್ದು ಹ್ಯೂಜ್ ಬೂಸ್ಟು. ಇವಾಗ ನೀವು ಬೇರೆ ಎಕ್ಸಾಮ್ ಕೊಡ್ಲಿಲ್ವಾ? ಒಂದು ಇದನ್ನ ಕೊಟ್ರಿ. ಎಲ್ಲಾನು ಬರ್ದಿದ್ದೀನಿ ಸರ್. CAPF ಬರ್ದಿದ್ದೀನಿ, CDS ಬರ್ದಿದ್ದೀನಿ. ಸೊ ಎಲ್ಲಾನು ಕ್ಲಿಯರ್ ಮಾಡಿದ್ದೀನಿ. ನಾನು ಇಂಟರ್ವ್ಯೂಗೆ ಹೋಗಿದ್ರು ನಿನ್ನೆನೂ ಇಂಟರ್ವ್ಯೂ ಅಲ್ಲಿ ಇರ್ತಿದ್ದೆ. CAPF ಹೋಗ್ಲಿಲ್ಲ, ನಾನು. ಅದನ್ನು ಕ್ಲಿಯರ್ ಆಗಿತ್ತಾ? ಇದ್ರೆ ನಿನ್ನೆ ಇಂಟರ್ವ್ಯೂ ಅಲ್ಲಿ ಇರ್ತಿದ್ದೆ ಈ ಟೈಮಲ್ಲಿ. ಸೊ ಹೋಗಿಲ್ಲ. ಸೊ ಏನು ಹೇಳ್ತೀರಿ ನಮ್ಮ ಆಕಾಂಕ್ಷಿಗಳಿಗೆಲ್ಲ? ಎಲ್ಲ ಎಕ್ಸಾಮು ಬರಿಬೇಕು ಅವ್ರು ಒಂದು ಲೆವೆಲ್ ಪ್ರಿಪ್ರೇಷನ್ ಆದಮೇಲೆ. ಆ ಥರ ಎಕ್ಸಾಮ್ ಬರ್ದವಾಗ ಸೊ ಒನ್ ಈಸ್ ಫಿಯರ್ ಹೋಗುತ್ತೆ, ಎಕ್ಸಾಮ್ ಫಿಯರ್ ಹೋಗುತ್ತೆ. ನಾವು ವರ್ಷ ಪೂರ್ತಿ ಪ್ರಿಪೇರ್ ಮಾಡಿ ಓನ್ಲಿ ಆನ್ ದಿ ಮೇ ಅಲ್ಲಿ 24th ಎಕ್ಸಾಮ್ ಬರಿತೀವಿ ಅಂದರೆ ಫಿಯರ್ ಇರುತ್ತೆ, ಏನೂ ಬರ್ದಿಲ್ಲ, ನಮಗೆ ಎನಲೈಸ್ ಮಾಡೋಕ್ಕೆ ಯಾವುದೂ ಇರಲ್ಲ. ಸೊ UPSC ಕಂಡಕ್ಟ್ಸ್ ಮೆನಿ ಎಕ್ಸಾಮ್ಸ್, CDS ಆಗಿರ್ಬೋದು, CAPF ಆಗಿರ್ಬೋದು. ಸೊ ದಟ್ ಆರ್ ಮೋರ್ ಅಲೈನ್ಡ್ ವಿತ್ UPSC ಪ್ರಿಲಿಮ್ಸ್. ಸೊ ಅದನ್ನು ಬರೆದ್ರೆ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಸರ್, ವೇರ್ ವಿ ಸ್ಟ್ಯಾಂಡ್ ಇನ್ ದ ಕಾಂಪಿಟೇಷನ್ ಅಂತ ಹೇಳಿ. ಸೊ ಐ ರೈಟ್ ಆಲ್ ಎಕ್ಸಾಮ್ಸ್. ಸೊ ಹೇಳ್ಬೇಕಂದ್ರೆ ಯಾವುದೂ ಫೇಲ್ ಆಗಿಲ್ಲ ಸರ್. ಸೊ ದಟ್ ಗಿವ್ಸ್ ಮಿ ಅ ಬೂಸ್ಟ್ ಫಾರ್ UPSC ಪ್ರಿಲಿಮ್ಸ್. ಈಗ BSc ಆರ್ಟ್ ಫಾರೆಸ್ಟ್ರಿ ಮಾಡಿದ್ಮೇಲೆ ಮತ್ತೆ MSc ಮಾಡ್ಬೇಕಂತ ಅನ್ನಿಸ್ಲಿಲ್ವಾ? ನಂದು ಗೋಲ್ ಇದ್ದಿದ್ದೇ ಫಾರೆಸ್ಟ್ ಸರ್ವಿಸಿಗೆ ಬರಬೇಕಂತ ಹೇಳಿ ಸರ್. ಸೊ ಇವನ್ ದೋ ಐ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 7 ಇನ್ ದ ಎಂಟ್ರೆನ್ಸ್ ಎಕ್ಸಾಮ್, ಐ ಸ್ಕಿಪ್ MSc ಎಂಟ್ರೆನ್ಸ್ ICAR ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 7 ಸರ್. 7. ಎಲ್ಲಿ ಅಡ್ಮಿಷನ್ ಸಿಗ್ತಾ ಇತ್ತು? ನಾನು ಆಪ್ಟ್ ಮಾಡಿ ಸಿರ್ಸಿಲೇ ಮಾಡಿದ್ದೆ ಸರ್. ನಂಗೆ ಯಾವ್ದ್ರಲ್ಲೂ ಸಿಕ್ತಿತ್ತು, ಬಟ್ ಐ ಆಪ್ಟೆಡ್ ಸಿರ್ಸಿ. ಅಲ್ಲಿ ಒಂದು ರಿಶ್ತಾ ಇದೆ, ಸಂಬಂಧ ಇದೆ ಕ್ಯಾಂಪಸ್. ಆಲ್ರೆಡಿ ಅಕಂಪನಿಡ್ ಅಂತ ಹೇಳಿ. ಬೆಸ್ಟ್ ಕ್ಯಾಂಪಸ್ ಯಾವುದು MSc ಮಾಡೋದಕ್ಕೆ ಅಂದ್ರೆ? ಅಫ್ಕೋರ್ಸ್ ಯು ಲೈಕ್ ಇಟ್, ಸಿರ್ಸಿ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಡೆಹ್ರಾಡೂನು ಇದ್ರ ಅಂಡರ್ ಬರಲ್ಲ ಸರ್, ಅದು ಆಟೋನಮಸ್ ಇನ್ಸ್ಟಿಟ್ಯೂಟ್. ದೇ ವಿಲ್ ಕಂಡಕ್ಟ್ ಅವ್ರದ್ದು ಸಪರೇಟ್ ಎಕ್ಸಾಮ್ ಇದೆ. ಬಟ್ ದಟ್ ಈಸ್ ಆ ಥರ ಈ ಫಾರೆಸ್ಟ್ ವೈಲ್ಡ್ ಲೈಫ್ ರಿಸರ್ಚ್ ಮಾಡ್ತೀನಿ ಅಂತಂದರೆ ಸಿರ್ಸಿ ಆಗಿರ್ಬೋದು, ಆಮೇಲೆ ಕೇರಳದಲ್ಲಿ ಒಂದು ಫಾರೆಸ್ಟ್ ಕಾಲೇಜ್ ಇದೆ ಸರ್, ತಮಿಳ್ನಾಡಲ್ಲಿ ಒಂದಿದೆ. ದೀಸ್ ಆರ್ 3 ಟಾಪ್ ಇನ್ಸ್ಟಿಟ್ಯೂಟ್. ಇದು ಕ್ರೇಡಲ್ ವೆಸ್ಟರ್ನ್ ಘಾಟ್ ಅಲ್ಲಿ ಮಧ್ಯೆ ಇರೋದಿದೆ ಸಿರ್ಸಿದು. ಎಸ್, ಇನ್ಫ್ಯಾಕ್ಟ್ ನಮ್ಮ ಕಾಲೇಜಿಂದ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1985 ಸರ್. ಸೊ ಅರೌಂಡ್ 30+ IFOS ಆಫೀಸರ್ ಇದ್ದಾರೆ ಇವಾಗ. ಸೊ ದೇ ಆರ್ ಎಟ್ ಟಾಪ್ ಲೆವೆಲ್ ಇನ್ ಕರ್ನಾಟಕ. ಓಕೆ. ಬಟ್ ಫಸ್ಟ್ ಟೈಮ್ ಬಂದ್ರೆ ನೀವೇ ನಿಮ್ಮ ಕಾಲೇಜಿಂದ? ಎಸ್ ಸರ್, ಐ ಥಿಂಕ್ ಸೊ. ಇನ್ಯಾರು ಬಂದಂಗಿಲ್ಲ ನನಗೂ. ನಾನು 12 years ಅಲ್ಲಿ ನೋಡಿದ್ದೀನಲ್ಲ, ನನಗೆ ಗೊತ್ತಿರಂಗೆ. ಅದಕ್ಕಿಂತ ಮುಂಚೆ ಬಂದಿರ್ಬೋದು. ಪಾಸ್ಟ್ 12 years ಕರ್ನಾಟಕದಿಂದ ಫಸ್ಟ್ ರ್ಯಾಂಕ್ ಯಾರು ಬಂದಿಲ್ಲ ಫಾರೆಸ್ಟ್ ಸರ್ವಿಸಲ್ಲಿ. ಹಾಗೆ ನಿಮ್ಮ ಕಾಲೇಜಿಗೂ ಒಂದು. Yes sir, that was a confidence boost for all aspirants, because forestry is one field where people come specifically for that. They have love towards forestry, not because they don't other choices. So ಈಗ ಎಷ್ಟೊಂದು ಜನಕ್ಕೆ ಈ IAS ಅಥವಾ ಫಾರೆಸ್ಟ್ ಸರ್ವಿಸು UPSC ಎಕ್ಸಾಮ್ ಅನ್ನೋದು ಇವತ್ತು ಸ್ಕೂಲು ಕಾಲೇಜ್ ಡೇಸಲ್ಲಿ ಶುರು ಆಗ್ತಾ ಇದೆ. ಈ 10th ಆದಮೇಲೆ 12th ಆದಮೇಲೆ ಅಕಾರ್ಡಿಂಗ್ ಟು ಯು ಏನು ಮಾಡಿದರೆ ಈ ರೀತಿ ನಿಮ್ಮ ಥರ ಒಂದು ಟ್ಯಾಲೆಂಟ್ ಬೆಳೆಸ್ಕೋಬೋದು, ಈ ಎಕ್ಸಾಮಲ್ಲಿ ಯಶಸ್ವಿ ಆಗ್ಬೋದು? ಪ್ರಿಪ್ರೇಷನ್ ಯಾವಾಗ ಹೆಂಗೆ ಶುರು ಮಾಡ್ಬೋದು? ಪ್ರಿಪರೇಷನ್ನಿಗೆ ಒಂದು 30% ವರ್ಕ್ ಆಲ್ರೆಡಿ ಫ್ರಮ್ 6 ಚೈಲ್ಡ್ ಇದರಿಂದನೇ ಬಂದಿರುತ್ತೆ ಸರ್ ಅದು. ಸೊ ಅದಾದಮೇಲೆ ವರ್ಕ್ ಮಾಡಬೇಕು. ಈ 12th ಮುಗಿದ್ಮೇಲೆ ನಾವು ಯಾವುದೇ ಡಿಗ್ರಿ ತೊಗೊಂಡ್ರು ದೇರ್ ಈಸ್ ಆಪ್ಷನ್ ಫಾರ್ ಎವ್ರಿ ಡಿಗ್ರಿ ಸರ್. ಆಪ್ಷನಲ್ ಸಬ್ಜೆಕ್ಟಲ್ಲಿ ಎಲ್ಲನೂ ಆಪ್ಟಿದೆ. ಸೊ ಯಾವುದೇ ತೊಗೊಂಡ್ರು ನಾವು ಸೆಲ್ಫ್ ವರ್ಕ್ ಮಾಡ್ಬೇಕು ಸರ್. ಈಗ ನ್ಯೂಸ್ ಪೇಪರ್ ಮಸ್ಟ್. ಎಸ್ ಸರ್, ಐ ಬಿಲೀವ್ ನ್ಯೂಸ್ ಪೇಪರ್ ಅರ್ಲಿ ಏಜಲ್ಲಿ ಶುರು ಮಾಡ್ಕೋಬೇಕು. Yes sir, and that gives very civic ideas, what is happening around us. General awareness. Yes, so they will shape our values and thinking towards public service. ಆಮೇಲೆ ಐ ಥಿಂಕ್ ಹಾಬೀಸ್ ಇಂಪಾರ್ಟೆಂಟ್. ಎಸ್ ಸರ್, ಬೇಗನೆ ಡೆವಲಪ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿದೆ. ನಿಮ್ದು ಹೆಂಗೆ ಫಾರೆಸ್ಟ್ ಬಗ್ಗೆ, ನೇಚರ್ ಬಗ್ಗೆ ಒಂದು ಲವ್ ಇತ್ತು, ಐ ಥಿಂಕ್ ಅದು ಇಂಟರ್ವ್ಯೂ ತನಕನೇ ಹೆಲ್ಪ್ ಆಯ್ತು ಅದು. ಎಸ್ ಸರ್, they in fact reflect, they only said you have already
what we teach for IFOS trainees in 2 years, you have already first hand experience on that in your degree only. So what to should ಇದನ್ನ I find? ಡೆಲ್ಲಿ UPSC ಭವನದಲ್ಲಿ ಇಂಟರ್ವ್ಯೂ ರೂಮಲ್ಲಿ ಹೇಳಿದ್ರ ನಿಮಗೆ? ಒಬ್ರು ಮೇಡಮ್ ಹೇಳಿದ್ರು ಸರ್. ಸೊ ಐ ಫೈಂಡ್ ಸಮಥಿಂಗ್ ಸ್ಟ್ರೇಂಜ್ ದಟ್ ಟೈಮ್. ಸೊ ಯೂಶುವಲಿ ದೇ ಡೋಂಟ್ ಸೇ. ಇಲ್ಲ, ಅದು ಬಿಗ್ ಕಾಂಪ್ಲಿಮೆಂಟ್ ಅದು. Yes, sir. ಸಿ ಅಲ್ಲಿ ನಿಮಗೆ ಪ್ರಶ್ನೆ ಕೇಳಕ್ ಕರೆದಿರೋದಲ್ಲಿ ನಿಮ್ಮನ್ನ Yes, ಅರ್ಥ sir. ಮಾಡ್ಕೊಳಕ್ಕೆ, ಬಟ್ ಅಲ್ಲೇ ನಿಮಗೆ ರಿಸಲ್ಟ್ ಹೇಳ್ಬಿಟ್ಟಿದ್ದಾರೆ. ಅದು ಹೇಳಿ ದೇ ಡಿಂಟ್ ಆಸ್ಕ್ ಎನಿ ಕ್ವಶನ್ ಫ್ರಮ್ ಮೈ ಡ್ಯಾಪ್. ಇನ್ಫ್ಯಾಕ್ಟ್ ದೇ ಆಸ್ಕ್ಡ್ ಫಾರೆಸ್ಟ್ರಿ ಆಗಿ. ಸೊ ದೇ ಡಿಂಟ್ ಆಸ್ಕ್ ಅಬೌಟ್ ದೋಸ್ ಆಸ್ಪೆಕ್ಟ್ಸ್. ದೇ ಕಾಂಪ್ಲಿಮೆಂಟೆಡ್ ಫಾರ್ ದಟ್ ಅಂಡ್ ಆಸ್ಕ್ ಡಿಫರೆಂಟ್ ಥಿಂಗ್ಸ್. ಅದು ರಿಫ್ಲೆಕ್ಟ್ ಆಯ್ತು ಅನ್ಸುತ್ತೆ Yes, ನಿಮ್ಮ sir. ಪರ್ಸನಾಲಿಟಿ ಮತ್ತು ನಾಲೆಜಲ್ಲಿ. ಈಗ ಫಾರೆಸ್ಟ್ ಸರ್ವಿಸ್ ಆಫೀಸರಿಗೆ ಬೇಕಾಗಿರೋ ಕ್ವಾಲಿಟಿ ನಾಲೆಡ್ಜು ಆಲ್ರೆಡಿ ಯು ಪೊಸೆಸ್ ಪ್ರಯರ್ ಟು ಟ್ರೈನಿಂಗ್ ಅಂತಂದ್ಬಿಟ್ಟು, ಟ್ರೈನಿಂಗ್ ಇಂತ ಮುಂಚೆನೇ ಇರೋದನ್ನ ಅಲ್ಲೇ ಅಕ್ನಾಲೇಜ್ ಮಾಡಿದ್ರು ಅವರು. ಇದು ಲಾಸ್ಟ್ ಎಂಟ್ರು ಮುಗಿದ್ಮೇಲೆ ಅಥವಾ ಮಧ್ಯದಲ್ಲ? ಮಧ್ಯದಲ್ಲೇ 4 ಜನ ಮೆಂಬರ್ ಇದ್ರು ಸರ್. 3ನೇ ಮೆಂಬರ್ ಲೇಡಿ ಮೆಂಬರ್ ಇದ್ರು. ಶಿ ಸೆಡ್ ದಿಸ್ ಥಿಂಗ್ಸ್. ಸೊ ಆ ಮೂಮೆಂಟ್ ಆನ್ವರ್ಡ್ಸ್ ಲೈಕ್ ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಾನ್ಫಿಡೆಂಟ್ ಆದ್ರೆ? ಫೆಲ್ಟ್ ವೆರಿ ಸ್ಟ್ರೇಂಜ್ ದಟ್ ಟೈಮ್ ಸರ್. ಸೊ ಕಾಂಪ್ಲಿಮೆಂಟ್ ಮಾಡೋದೆಲ್ಲ ಕೇಳಿರ್ಲಿಲ್ಲ ನಾನು. ಆ ಥರ ಕಾರ್ಡ್ ಒಂದೊಂದ್ಸರಿ ಭಯನಾಗಿರುತ್ತೆ, ಸಾರ್ಕಾಸ್ಟಿಕ್ ಆಗಿ ಹೇಳಿದ್ರೆ, ಮಾರ್ಮಿಕವಾಗಿ ಹೇಳಿದ್ನ ಹೇಳ್ಬೋದೇನೋ. ನನಗೆ ಭಯ ಆಗ್ಬಿಡ್ತು ಒಂದ್ಸಲ. ಸೊ ಹೌ ಶುಡ್ ಐ ಟೇಕ್ ಇಟ್ ಅಂತ ಹೇಳಿ. ಸೊ ಅಗೇನ್ ಐ ಸೆಡ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಪ್ರೊಫೆಷನ್ ಮ್ಯಾಮ್. ಸೊ ಅಂತ ಹೇಳಿದೆ. ಸೊ ಐ ಥಿಂಕ್ ದೆನ್ 225 ಕೊಟ್ಟಿರೋ ಚಾನ್ಸಸ್ ಇರ್ತದೆ, ಅಥವಾ ಇನ್ನೂ ಜಾಸ್ತಿನೂ ಕೊಟ್ಟಿರ್ಬೋದು. ಎಸ್ ಸರ್. ಟೆಕ್ನಿಕಲ್ ಸಬ್ಜೆಕ್ಟ್. ಸೊ ಮತ್ತು ನನ್ನ ಡಿಗ್ರಿ ಫಾರೆಸ್ಟ್ರಿ ಆಗಿರೋದ್ರಿಂದ ಐ ಡನ್ ವೆಲ್ ಅನ್ಕೊ. ಆಮೇಲೆ ಆಲ್ ಇಂಡಿಯಾ ರ್ಯಾಂಕ್ 6 ನಮ್ಮ OGP ಸ್ಟೂಡೆಂಟು. ಹಾಂ ಸರ್. ಅನೂಪ್ ರೆಡ್ಡಿ. ಅನೂಪ್ ರೆಡ್ಡಿ ಅವರು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಫೌಂಡೇಶನ್ ಕೋರ್ಸ್ ಜಾಯ್ನ್ ಆಗಿ, ಸೊ ಇಲ್ಲೇ ಟ್ರೈನಿಂಗ್ ತಗೊಂಡಿದ್ದು. ಇವತ್ತು ನಮಗೆ ಒಂಥರ ಡಬಲ್ ಖುಷಿ. ಅಸೋಸಿಯೇಟೆಡ್ ವಿತ್ ಅದೇ ಹೇಳಿದ್ನಲ್ಲ, ಫಿಲಿಮ್ಸ್ ಟೆಸ್ಟ್ ಸೀರೀಸ್ ಬಂದಿದ್ದೀನಿ, ಇಂಟರ್ವ್ಯೂ ಗೈಡೆನ್ಸ್ಗೂ ಬಂದಿದ್ದೀನಿ, ಮತ್ತೆ ಸುಮಾರು ಸಲ ಬಂದಿದ್ದೀನಿ ಇಲ್ಲಿ. ಹೌದೌದು, ಲೈಕ್ ವಿ ಹ್ಯಾವ್ ಇಂಟರಾಕ್ಟೆಡ್ ಸೋ ಮಚ್. ನೈಸ್. ಆಮೇಲೆ SA 125 ಬಂದಿದ್ದು ಸಿವಿಲ್ ಸರ್ವಿಸಲ್ಲಿ, ಯಾಕಂದ್ರೆ ಅದು SA ಟ್ರಿಕಿ ಪೇಪರು. ಅಲ್ಲಿ ಸ್ವಲ್ಪ ಪ್ರಬಂಧ ಪೇಪರಲ್ಲಿ ಜಾಸ್ತಿ ಬರೋದಕ್ಕೆ ನಿಮ್ಮ ಪ್ರಕಾರ ಏನು ವರ್ಕೌಟ್ ಆಯಿತು? ನಾನು ಈಗ ಫಿಲಾಸಫಿಕಲ್ ಎಸ್ಸೆಸ್ ಕೇಳ್ತಾರೆ ಸರ್ UPSCಲಿ. ಸೊ ಮೋಸ್ಟ್ ಆಫ್ ದಿ ಕ್ಯಾಂಡಿಡೇಟ್ಸ್, ನನಗೂ ಒಂದು ಭಯ ಇದ್ದೋದು ಅದೇ ಸರ್. ಸೊ ಎಲ್ಲರೂ ಪೇಪರ್ ಹಾಕ್ತಿದ್ದಾರೆ, ನಾನೇನು ಅಂಥದ್ದು ಹೊಸ ಡಿಫ್ರೆಂಟ್ ಮಾಡ್ತೀನಿ ಎಕ್ಸೆ ಪೇಪರಲ್ಲಿ ಅಂತೇಳಿ. ಸೊ ಎಲ್ಲರೂ ಟಾಪರ್ ಕಾಪಿ ನೋಡ್ತಾರೆ, ನಾನು ನೋಡ್ತೀನಿ ನಾನು ಏನು ಡಿಫ್ರೆಂಟ್ ಮಾಡ್ಬೋದು ಅಂತೇಳಿ. ಸೊ ಆ ಭಯದಿಂದ ನಾನು ಎಸ್ಸೆ ಪ್ರಿಪ್ರೇಷನ್ನೇ ಮಾಡೋಕ್ಕೆ ಹೋಗಲಿಲ್ಲ. ಸೊ ಒರಿಜಿನಾಲಿಟಿ ಹೆಂಗಿದ್ರೆ? ಹಾಂ ಸರ್. ಸೊ ಯು ಯೂಸ್ಡ್ ಆಲ್ ಯುವರ್ ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಸ್ಡಮ್. ಎಸ್ ಸರ್. ಅದನ್ನೇ ಒಂದು ಅಂದರೆ ನಾವು ಜಾಸ್ತಿ GS ಥರ ಬರೆಯೋಕ್ಕೆ ಹೋಗ್ಬಿಟ್ಬಾರ್ದು. ಓನ್ಲಿ ಪೊಲಿಟಿಕಲ್ಲು, ಸೋಷಿಯಲ್ಲು, ಎಕ್ಸಾಂಪಲ್ ಬರೆಯೋದು. ಸೊ essay is like argument and counter arguments. It should be like a conversation between the invigilator and me. ಕ್ಯಾಂಡಿಡೇಟ್. Yes sir. ನಮ್ದು ಎಂಥ ಥಾಟ್ಸ್ ಇದ್ರೂ ನಾವು ಅದನ್ನ ಅವ್ರಿಗೆ ರಿಫ್ಲೆಕ್ಟ್ ಮಾಡಬೇಕು. ಹಂಗಿದ್ದಾವಾಗ ದೇ ವಿಲ್. ಬಟ್ ಅದಕ್ಕೆ ಸ್ವಲ್ಪ ಎಕ್ಸಾಂಪಲ್ ಐಡಿಯಾ ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ರೀಡಿಂಗು ಇರಬೇಕಾಗುತ್ತೆ, ಅಥವಾ ಏನಾದರೂ ಒಂದು ಹಾಬಿ ಇರಬೇಕಾಗ್ತದೆ. ಎಸ್ ಸರ್. ಒಂದು ವಿ ಕ್ಯಾನ್ ಡೆವಲಪ್ ದೋಸ್ ಥಾಟ್ಸ್ ಫ್ರಮ್ ರೀಡಿಂಗ್ ಬುಕ್ಸ್. ಆ್ಯಂಡ್ ನೀವು ಬೇರೆ ಬುಕ್ಸ್ ಓದ್ತಿದ್ರೆ? ಬುಕ್ಸು ಅಷ್ಟು ಓದಲ್ಲ ಸರ್, ಬಟ್ ಅದೇ ನ್ಯೂಸ್ ಪೇಪರಲ್ಲೂ ಬಂದಿರುತ್ತೆ, GS ಅಲ್ಲೂ ಮಾಡ್ತೀವಿ. ಸೊ ಸೆಲೆಕ್ಟ್. ಸೊ ನ್ಯೂಸ್ ಪೇಪರಲ್ಲಿ ಬಂದಿರ್ತದೆ, ಲೈಕ್ ಸಂಡೇ ಮ್ಯಾಗಝಿನ್ ಅದರಲ್ಲೂ ಬರ್ತದೆ, ಇಂಟರ್ವ್ಯೂಗಳು ಬಂದಿರ್ತವೆ. ಎಸ್ ಸರ್. ಈಗ ಮತ್ತೆ ನೋಬೆಲ್ ಲಾರಿಯೇಟ್ಸ್ ಸ್ವಲ್ಪ ಥಾಟ್ಸ್ ಎಲ್ಲ ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿರ್ತಾರೆ. ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು ಸರ್ ಅಲ್ಲಿ. GSನ ಯೂಸ್ ಮಾಡ್ಕೊಂಡ್ರು ಸೆಲೆಕ್ಟಿವ್ ಆಗಿ. ಸೊ ಹೌ ಶುಡ್ ವಿ ಫಿಟ್ ಇನ್ ದಟ್ ಫಿಲಾಸಫಿಕಲ್ ವೇ ಅಂತ ಯೂಸ್ ಮಾಡಬೇಕು. ಅದು ಒಂದು ಡಿಫ್ರೆಂಟ್ ನಾನು ಮಾಡಿದ್ದೆ ಅನ್ಕೊಂತೀನಿ ಸರ್. ನನಗೂ ರಿವಾರ್ಡ್ ಏನು ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಐ ಡಿಡ್ ದಿಸ್ 100%. ಫಾರ್ ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ಮೇನ್ಸಿಗೂ ಸರ್. ನಾನು ಒಂದು ಅಗೇನ್ ಆನೆಸ್ಟ್ಲಿ ಐ ಮೇಡ್ ಅ ಮಿಸ್ಟೇಕ್ ದಟ್ ಇಟ್ ವಾಸ್ ಮೈ ಸೆಕೆಂಡ್ ಅಟೆಂಪ್ಟ್. ಸೊ ಐ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ಸಿವಿಲ್ ಸರ್ವಿಸಸ್ಗೆ ಅಷ್ಟು ಟೈಮ್ ಇಲ್ಲ. ಸೊ ಇಟ್ಸ್ ಬೆಟರ್ ಟು ಆಪ್ಟ್ ಫಾರ್ ಫಾರೆಸ್ಟ್ ಸರ್ವಿಸ್. ಸೊ ಆಮೇಲೆ ನೋಡ್ಕೊಳ್ಳೋಣ ಸಿವಿಲ್ ಸರ್ವಿಸ್ ಅಂತ ಹೇಳಿ ನಾನು ಸ್ವಲ್ಪ PYQs ಎಲ್ಲ ನೋಡೋಕೆ ಹೋಗಲಿಲ್ಲ. ಸೊ ಅಗೇನ್ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಐ ಮೇ ಗೆಟ್ ಗುಡ್ ಸಮ್ ಮಾರ್ಕ್ಸ್, ಬಟ್ ಐ ಕಾಂಟ್ ಮೇಕ್ ಇಟ್ ಅಂದ್ಕೊಂಡಿದ್ದೆ. ಸೊ ಆ ಒಂದು ಮಿಸ್ಟೇಕ್ ಸ್ವಲ್ಪ ಆ್ಯಡಪ್ ಆಯಿತು. ಮತ್ತೆ ಮಾಡೋದನ್ನು ಕರೆಕ್ಟಾಗಿ ಮಾಡಿ ಮುಗಿಸ್ಬಿಡ್ಬೇಕು, ಇಲ್ಲ ಮಾಡೋಕ್ಕೆ ಹೋಗಬಾರ್ದು. ಮಾಡಿದ್ರೆ ಕರೆಕ್ಟಾಗಿ ಮಾಡಿ ಮುಗಿಸ್ಬಿಡ್ಬೇಕು. ಸೊ ಒಂದು ಲಾಸ್ಟ್ ಕ್ವೆಶ್ಚನ್ನು, ನಿಮ್ಮ ತಂದೆ ತಾಯಿಗೆ ವಿಚಾರ ತಿಳಿಸಿದ್ರೆ ಅವರು ಯಾವ ರೀತಿ? ಅಂದರೆ ಅಫ್ಕೋರ್ಸ್ ದೇ ಆರ್ ದಿ ಹ್ಯಾಪಿಯೆಸ್ಟ್ ಪೇರೆಂಟ್ಸ್. ಇವಾಗ ಅವರು ರೈತರಲ್ವಾ? ಅಂದರೆ ನೀವು ಇದ್ರ ಬಗ್ಗೆ ಗೊತ್ತಿತ್ತ, ನೀವು ಈ ರೀತಿ ಕನ್ಸ್ಕೊಂಡಿರೋದು, ಎಕ್ಸಾಮ್ ಬರೆಯೋದು? ಎಸ್ ಸರ್. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರಿಗೆ ಸ್ವಲ್ಪ ಐಡಿಯಾ ಇತ್ತು, ಈ ಥರ IAS ಆಗಬೇಕು ಮಗ, IAS ಆಗ್ಬೇಕಂತ ಹೇಳಿ.
ಬಟ್ ಅವರಿಗೆ ಗೊತ್ತಿರಲಿಲ್ಲ, ಫಾರೆಸ್ಟ್ ಸರ್ವಿಸ್ ಅವ್ರು ನಿನ್ನೆನೆ ಕೇಳಿದ್ದು ಇದೇನು ಪೋಸ್ಟ್ ಬರುತ್ತೆ ಅಂತ ಹೇಳಿ. ನಾನು ಡಿಗ್ರಿನೂ ಫಾರೆಸ್ಟಲ್ಲೇ ಮಾಡಿದ್ದೆ, ಅದು ನನ್ನ ಓನ್ ಡಿಸಿಷನ್ ಆಗಿತ್ತು. ಸೊ ಅವ್ರು ಸಪೋರ್ಟ್ ಮಾಡಿದ್ದಾರೆ, ನಾನು ಯಾವ ಡಿಸಿಷನ್ ತೊಗೊಂಡ್ರು ಸಪೋರ್ಟ್ ಮಾಡಿದ್ದಾರೆ ಸರ್. ಮೆಡಿಕಲ್ ಮಾಡೋಂಥ ಒತ್ತಡ ಏನು ಒತ್ತಡ ಮಾಡಿಲ್ಲ. ನಾನು ಇನ್ಫ್ಯಾಕ್ಟ್ ಓದಲ್ಲ ಅಂತಂದು ಲಾಸ್ಟ್ ಟೈಮ್ ಈ ಟೈಮಲ್ಲಿ KPSC ಮೇನ್ಸ್ ಬಂದಿತ್ತು ಸರ್, KS ಮೇನ್ಸ್ ಬಂದಿತ್ತು. ನಾನು ಸೆಲೆಕ್ಟ್ ಆಗಿದ್ದೆ. ನಾನು ಹೇಳಿದೆ ಮನೇಲಿ ಒಂದು ಮಾತು, ನಾನು ಹೋಗಲ್ಲ ಇದಕ್ಕೆ, ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೇನೆ, UPSC ಬರಿತೀನಿ ಈ ಸಲ, ಆಗಿಲ್ಲ ಅಂದರೆ ನಾನು ಇದಕ್ಕೆ ಆಫ್ ಮಾಡಲ್ಲ, ಈ ಸಲ ಆಗಿಲ್ಲ ಅಂದರೆ ಐ ವಿಲ್ ಶಿಫ್ಟ್. ಬಟ್ ಇಂಟರ್ವ್ಯೂ ಕೊಡ್ತಿರಲ್ಲ KS ಕೊಟ್ಟು ಬಂದ್ರೆ ಏನಾಗಲ್ಲ. ಅಂದರೆ ಅವಾಗ ಟೈಮ್ ಭಾಳ ಪ್ರಿಲಿಮ್ಸ್ ಹತ್ರ ಬಂದಿತ್ತು ಸರ್ KS ಮೇನ್ಸು. ಸೊ ಐ ಥಾಟ್ ಇಟ್ ಮೇ ಅಫೆಕ್ಟ್ ಫಾರ್ ಮೈ ಪ್ರಿಲಿಮ್ಸ್ ಪ್ರಿಪರೇಷನ್ ಅಂತ ಹೇಳಿ ಮೇನ್ಸ್ಗೆ ಸ್ಕಿಪ್ ಮಾಡಿದೆ. ಇಲ್ಲಿ KS ರ್ಯಾಂಕ್ ಒಂದು ಬರೋದಲ್ಲ. ಬಟ್ ಎನಿವೇ ನಥಿಂಗ್ ಟು ರಿಗ್ರೆಟ್, ಇದು ಆಲ್ ಇಂಡಿಯಾ ರ್ಯಾಂಕ್ ಒಂದು ಬಂದಿರೋ. ಅಂದ್ರೆ ನಾನು ಕ್ಲಿಯರ್ ಯು ಆರ್ ವೆರಿ ಕ್ಲಿಯರ್, ಫಾರೆಸ್ಟ್ ಅಲ್ಲೇ ಹೋಗ್ಬೇಕು ಅಂತ ಒಟ್ಟು ಮಾಡಿದ್ರೆ ಈಗ UPSC ಮಾಡಬೇಕು ಅಂತ ಹೇಳಿ. ಸೊ ಅಲ್ಲಿ ಆ ಥರ ಡಿಸ್ಟ್ರಾಕ್ಟ್ ಆಗಿದ್ದಂದ್ರೆ ದಟ್ ಮೇ ಅಫೆಕ್ಟ್ ಮೈ ಪ್ರಿಲಿಮ್ಸ್ ಎಕ್ಸಾಮ್. ರಿಯಲಿ ಅಪ್ರಿಷಿಯೇಟ್, ಈ ಕ್ಲಾರಿಟಿ ಇರಬೇಕು. ಯಾಕಂದ್ರೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಈಗ KS ಪ್ರಿಪೇರ್ ಆಗ್ತೀನಿ ಅಂತಂದು ಯಾರಾದ್ರೂ ಮೇನ್ಸ್ ಪಾಸ್ ಆಗಿ ಇದಾಗಿದ್ರೆ ಈ ಫಾರೆಸ್ಟ್ ಇಂಟರ್ವ್ಯೂ ಅಫೆಕ್ಟ್ ಆಗ್ಬೋದಾಗಿತ್ತು. ಐ ಥಿಂಕ್ ಯು ಶುಡ್ ಟೇಕ್ ರಿಸ್ಕ್, ಅದು ಬೋಲ್ಡ್ ರಿಸ್ಕ್ ತಗೋಬೇಕು. ಆಮೇಲೆ ಯು ಶುಡ್ ನಾಟ್ ರಿಗ್ರೆಟ್. ನೀವು ಯಾವಾಗ ಆಂಬಿಷಿಯಸ್ ಆಗಿರ್ತೀರಿ, ಯು ವಿಲ್ ನೆವರ್ ರಿಗ್ರೆಟ್ ಯುವರ್. ಅದೇ ನಾನು ಆ ಥರ ಪ್ರಿಪ್ರೇಷನ್ ಮಾಡಿದ್ದಕ್ಕೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಅದಕ್ಕೆ ನಾನು ಐ ಸೆಡ್ ಐ ವಿಲ್ ಸ್ಕಿಪ್ ದಿಸ್ ಟೈಮ್ ಅಂತ ಹೇಳಿ. ಸೊ ದೇ ಆಲ್ಸೋ ಸೆಡ್ ಯೆಸ್ ಅಂತ ಹೇಳಿ. ಸೊ ಐ ಫೀಲ್ ಅದು ಒಂದು ಥರ ಸಪೋರ್ಟ್ ಇತ್ತು ನನ್ನ ಹತ್ರ. ಸೊ ಈ ನಿಮ್ಮ ತಂದೆಯವರು ಈ ರೀತಿ ಸಪೋರ್ಟ್ ಮಾಡೋದಕ್ಕೆ ಕಾರಣ ಏನು? ಈಗ ಏನಂತಂದರೆ, ಈ ಪ್ರಶ್ನೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಬ್ಬರು ಪೇರೆಂಟ್ಸು ಅವೇರ್ನೆಸ್ ಇರಲ್ಲ, ಒತ್ತಡ ಆಗ್ತಿರ್ತಾರೆ ಮಕ್ಕಳ ಮೇಲೆ, ನೀನು ಹಿಂಗೆ ಮಾಡು, ಅಥವಾ ಅವ್ರಿಗೆ ಯಾರಾದರೂ ಗೈಡ್ ಮಾಡಿರ್ತಾರೆ, ಮಿಸ್ಗೈಡ್ ಮಾಡಿರ್ತಾರೆ ಈಗ ಮಾಡು ಅಂತಂದು. ಇವಾಗ ನಿಮಗೆ ಕಂಪ್ಲೀಟ್ ಫ್ರೀಡಮ್ ಕೊಡ್ಬೇಕಂತಂದ್ರೆ ಅವರಲ್ಲಿ ಏನಾದರೂ ಒಂದು ವಿಶೇಷ ಗುಣ ಇರಬೇಕು, ಅಥವಾ ನೀವು ಆ ರೀತಿ ಏನಾದ್ರು ಪ್ರೂವ್ ಮಾಡಿರಬೇಕು. ಸೊ ಕಾರಣ ನಿಮ್ಮ ಜೀವನ ಇನಿಷಿಯಲ್ ಡೇಸ್ ಇಂದಾನೇ ಸ್ಕೂಲಲ್ಲಿ ಸ್ವಲ್ಪ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ ಸರ್ ಎಲ್ಲ ಕಡೆಯಿಂದ. ಸೊ ಅವ್ರಿಗೆ ಗೊತ್ತಿತ್ತು, ಅವ್ನು ಏನೇ ಒಂದು ಡಿಸಿಷನ್ ತೊಗೊಂಡ್ರು ಹಿ ವಿಲ್ ಸ್ಟ್ಯಾಂಡ್ ಬೈ ಹಿಸ್ ಡಿಸಿಷನ್ ಆ್ಯಂಡ್ ಕ್ರಾಸ್ ದಿ ರಿವರ್ ಅಂತ ಹೇಳಿ. ಅವ್ರಿಗೆ ಗೊತ್ತಿತ್ತು, ಅವ್ನು ಏನೇ ಡಿಸಿಷನ್ ತೊಗೊಳ್ಳಿ ಅವ್ನು ಕವರ್ ಮಾಡ್ತಾನೆ. ಸೊ ಅವ್ರಿಗೆ ವರಿ ಮಾಡೋದಿರಲಿಲ್ಲ, ಅವ್ನು ಡಿಸಿಷನ್ ತೊಗೊಂಡಿದ್ರೆ ಅವ್ನು ಮಾಡ್ತಾನೆ. ಸೊ ಹಾಂ ಸರ್, ಆ ಅರ್ನ್ ಆಗಿತ್ತು ಅದು. ಈಗ ಡಿಗ್ರಿ ಲೈಫಲ್ಲಿ ಬರೋ ಅಷ್ಟರಲ್ಲಿ ಸೊ ದೇ ಹ್ಯಾವ್ ಟ್ರಸ್ಟೆಡ್ ಮೀ ಆ್ಯಂಡ್ ಅದಕ್ಕೆ ಪ್ರೂಫು ಕೊಟ್ಟಿದ್ದೆ ಅವರಿಗೆ ಮೋಸ್ಟ್ ಆಫ್ ದಿ ಟೈಮು. ಸೊ ಅದೊಂದು ಹೆಲ್ಪ್ ಆಗಿತ್ತು ಸರ್ ನನಗೆ. ಗುಡ್, ವೆರಿ ಗುಡ್. ಭಾಳ ಸಂತೋಷ ಆಯಿತು ನಿಮ್ಮ ಹತ್ರ ಮಾತಾಡಿ. ಆ್ಯಂಡ್ ಇವರೇ ರೋಲ್ ಮಾಡೆಲ್. ಇವಾಗ ನಮಗೆ 2016 ನಂದಿನಿಕೆ ಯಾರು ಫಸ್ಟ್ ರ್ಯಾಂಕ್ ಬಂದಿದ್ರು. ನಾನು ಅವಾಗ 10th ಇದ್ದೆ ಸರ್. ಅವಾಗ ನನಗೆ ಸುವರ್ಣಸೌಧಕ್ಕೆ ಕರೆದಿದ್ರು. ಅವಾಗ 10th ನಮ್ಮ ಇದಕ್ಕೆ ತಾಲೂಕಿಗೆ ಫಸ್ಟ್ ಬಂದವಾಗ. ಸೊ ಅವಾಗ ಕರೆದಿದ್ರು. ಸೊ ಐ ಸೀನ್ ದ್ಯಾಟ್ ಮ್ಯಾಮ್ ಆನ್ ಶಿ ವಾಸ್ ದಿ ಗೆಸ್ಟ್ ಫಾರ್ ದಟ್ ಪ್ರೋಗ್ರಾಮ್. ಓ ವೆರಿ ಗುಡ್. ಅಲ್ಲಿ ಇದಕ್ಕೆ ಕರೆದಿದ್ರು, ಸುವರ್ಣಸೌಧಕ್ಕೆ ಕರೆದಿದ್ರು ಅವ್ರನ್ನ. ಅಲ್ಲಿ ಸರ್ಕಲ್ ಕಂಪ್ಲೀಟ್ ಆಗ್ಯದ. 2016 ಆಲ್ ಇಂಡಿಯಾ ರ್ಯಾಂಕು ನಂದಿನಿಕೆಯನ್ನ ಭೇಟಿ ಆದ್ರಿ. ಆಮೇಲೆ ಇವಾಗ ಒಂದು 26 ಅಲ್ಲಿ ನಮ್ಗೆ ದಿ ಆಲ್ ಇಂಡಿಯಾ ಟಾಪರ್. ಗುಡ್. ಐ ಥಿಂಕ್ ಇವೆಲ್ಲ ಕನೆಕ್ಟಿಂಗ್ ದಿ ಡಾಟ್ಸ್ ಅಂತ. ಅಲ್ಲಿ ಅವರು ನಾನು ಅದು ನೆನಪಿತ್ತು ನನಗೆ. ಮೇಡಮ್ ಅವಾಗ 10th ಇದ್ದವಾಗೆಲ್ಲ ಕೋಲಾರ ಅವರು ಅಂತ ಹೇಳಿ ಎಲ್ಲ ಅಲ್ಲ, ಅವ್ರು ನಮ್ಮ ಸಂಸ್ಥೆನಲ್ಲೇ ಟ್ರೈನಿಂಗ್ ತಗೊಂಡಿದ್ದು. ನಮ್ದು ಒಂದು ಸ್ವಲ್ಪ ಒಂದು ಪಾಯಿಂಟ್ ಅದು ಗೈಡೆನ್ಸ್ ಬೇಕು ಸರ್. ಗೈಡೆನ್ಸ್ ಇಲ್ಲ ಅಂದ್ರೆ ಸಮ್ಟೈಮ್ಸ್ ವಿ ರೋಮ್. ಹೌದು, ಡೈರೆಕ್ಷನ್ಲೆಸ್ ಆಗಲ್ಲ. ಡಿಸಿಪ್ಲಿನ್ ಇರ್ತೀರಿ, ಸರಿಯಾದ ದಾರಿನೋ ಇಲ್ಲ ಅಂತ ಗೊತ್ತಾಗ. ಫಾರ್ ದಿಸ್ ಪ್ರಿಪ್ರೇಷನ್ ಎವ್ರಿ ಆಸ್ಪೆಕ್ಟ್ ಶುಡ್ ಗೋ ಇನ್ ಸ್ಟ್ರೇಟ್ ಲೈನ್. ಸೊ ಹಲವಾರು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಕರ್ನಾಟಕಕ್ಕೆ IAS ಪರೀಕ್ಷೆನಲ್ಲೂ ಈಗ ಪ್ರಿಲಿಮ್ಸ್ ಕೊಡ್ತಾ ಇದ್ದೀರಿ. ಆಲ್ ದ ಬೆಸ್ಟ್, ಕ್ಲಿಯರ್ ಆಗೇ ಆಗುತ್ತೆ. ಅದಾದಮೇಲೆ ಮೇನ್ಸ್ನು ಚೆನ್ನಾಗಿ ಮಾಡಿ ಆ ಪರೀಕ್ಷೆನಲ್ಲೂ ಆಲ್ ಇಂಡಿಯಾ ರ್ಯಾಂಕ್ 1 ಬರಲಿ ಅಂತಂದು ಎಲ್ಲ ಕನ್ನಡಿಗರ ಪರವಾಗಿ ನಾನು ನಿಮಗೆ ಆಶಿಸ್ತೀನಿ. ಆಮೇಲೆ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಇವರು ನನಗೆ ಗೈಡೆನ್ಸ್, ನಾನು ಹೋಗಿದ್ದು ಭಾಳ ಕಡಿಮೆ, ಎಲ್ಲ ಕಡೆ ಹೋಗಿಲ್ಲ. ಬಂದಿರೋರಲ್ಲಿ ಸ್ವಲ್ಪ ಬೆಸ್ಟ್ ಚೂಸ್ ಮಾಡಿದ್ದೀನಿ ಅಂತೇಳಿ ಐ ಫೀಲ್ ಇದನ್ನ ಅನ್ಕೊಂತೀನಿ ಸರ್. ನಾನು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂತೀವಿ ನಾನು ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್. ಅದು ಒಂದು ಕೆಲವೊಬ್ಬರಿಗೆ ಹಂಗ ಅನ್ಸುತ್ತೆ, ಕೆಲವೊಬ್ರಿಗೆ ಅನ್ಸುತ್ತೆ. ಬಟ್ ಐ ಫೀಲ್ ಗುಡ್ ಬೈ ಕಮ್ಮಿಂಗ್ ದಿಸ್ ಸರ್. ನಾನು ಥ್ಯಾಂಕ್ ಯು. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.